ವೀಕ್ಷಕರೇ, ನಮಸ್ಕಾರ. ನಾನು ಶೇಜರ್. ನೀವು ನೋಡ್ತಾ ಇದ್ದೀರಾ JBM TV. ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಅಂತಂದರೆ ಶಾಲಾ ಕಾಲೇಜುಗಳಿಗೆ ಒಂದು ಪ್ರವಾಸಿ ದಿನ ಅಂತ ಕರೆಯಬಹುದು. ಯಾಕಂತಂದರೆ ಡಿಸೆಂಬರ್ ತಿಂಗಳ ಕೊನೆಯ ಹಾಗೂ ಜನವರಿ ತಿಂಗಳ ಪ್ರಾರಂಭ ವಾರಗಳಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಪ್ರವಾಸಕ್ಕೆ ಕರೆದೊಯ್ಯುವುದು ಸಾಮಾನ್ಯ. ಆದರೆ ತಾವು ಒಂದು ಪ್ರವಾಸಿ ತಾಣವನ್ನು ನಾವು ಇಲ್ಲಿ ತಮಗೆ ತೋರ್ತಾ ಇದ್ದೇವೆ. ಅದು ಮಹಾರಾಷ್ಟ್ರದ ಕೋಲ್ಹಾಪುರಕ್ಕಿಂತ ಪೂರ್ವದಲ್ಲಿ 16 ಕಿಲೋಮೀಟರ್ ಮುಂಚಿತವಾಗಿ ತಾವು ಕಾಣಬಹುದು. ಅದು ಕನೇರಿ ಮಠ ಅಂತ. ಅಲ್ಲಿ ಹೋದಾಗ ತಾವು ಕಾಣಬಹುದು, ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಹೋಗುತ್ತಾರೆ. ದಿನನಿತ್ಯ ಜಾತ್ರೆಯ ಒಂದು ಸನ್ನಿವೇಶ ಅಲ್ಲಿ ಕಾಣುತ್ತಿದೆ. ವಿವಿಧ ಭಂಗಿಗಳಲ್ಲಿ ಅಲ್ಲಿಯ ಒಂದು ಮಿಮಿಕ್ರಿಗಳನ್ನು ಮಾಡಿಟ್ಟಂತಹ ಚಿತ್ರಣಗಳನ್ನು ತಾವು ವೀಕ್ಷಿಸಬಹುದು. ಇನ್ನೂ ಅನೇಕ, ಅದು ಹೇಳುವುದರಲ್ಲಿ ಮಹತ್ವಕ್ಕಿಂತ ತಾವು ಕಾಣುವುದರಲ್ಲಿ ಮಹತ್ವವಿದೆ. ಹಾಗೆ ಯಾವ ಜನರು ತಮ್ಮ ಅಭಿಪ್ರಾಯ ಏನು ಹಂಚಿಕೊಂಡಿದ್ದಾರೆ ಅದು ಅನ್ನುವಂಥದ್ದು ಕೂಡ ಮುಖ್ಯ. ಅದನ್ನು ನಾವು ಮಧ್ಯದಲ್ಲಿ ಅಥವಾ ಕೊನೆಯ ಹಂತದಲ್ಲಿ ತಮಗೆ ತೋರುತ್ತೇವೆ. ಆ ಎಲ್ಲ ದೃಶ್ಯಗಳನ್ನು ನಾವು ಸೆರೆಹಿಡಿದಿದ್ದೇವೆ. JBM TV ತಮಗೆ ತೋರುತ್ತಿದೆ ಕನೇರಿ ಮಠದ ದೃಶ್ಯಗಳು. ವೀಕ್ಷಿಸೋಣ ಬನ್ನಿ. ಪ್ರವಾಸಿ ತಾಣವಾದ ಕನೇರಿ ಮಠ ಇದು ಮಹಾರಾಷ್ಟ್ರದ ಕೋಲ್ಹಾಪುರಕ್ಕಿಂತ ಪೂರ್ವದಲ್ಲಿ ತಮಗೆ 16 ಕಿಲೋಮೀಟರ್ ಮುಂಚಿತವಾಗಿ ಹತ್ತುತ್ತದೆ. ಕನೇರಿ ಮಠ ಅಂದಾಕ್ಷಣ ಒಂದು ಪ್ರವಾಸಿ ತಾಣ. ಇಲ್ಲಿ ತಾವು ಒಳಗೆ ಹೋದಾಕ್ಷಣ ಇನ್ನೂ ನೋಡಬೇಕು ಅನಿಸುವಂಥದ್ದು ಸ್ವಾಭಾವಿಕ. ಋಷಿಮುನಿಗಳ ಭಾವಚಿತ್ರಗಳು, ಸ್ತಬ್ಧಚಿತ್ರಗಳು, ಹೂವಿನ ಅನೇಕ ಪ್ರಕಾರದ ಹೂಗುಂಡಗಳನ್ನು ಇಲ್ಲಿ ತಾವು ಕಾಣಬಹುದು. ಒಂದೇ ಎರಡೇ ಸಾವಿರಾರು ಬಗೆಯ ಹೂಗಳ ಅನೇಕ ವೆರೈಟಿಗಳನ್ನು ಇಲ್ಲಿ ತಾವು ಕಾಣಬಹುದು. ಚಿಪ್ಪಿನಲ್ಲಿಯೂ ಕೂಡ ಹಚ್ಚಿದಂತಹ ಹೂವಿನ ಬಟಲ್ಗಳು. ಇದನ್ನು ನೋಡ್ತಾ ಹೋದರೆ ಇನ್ನೂ ನೋಡಲೇಬೇಕು ಅನ್ನುವಂಥದ್ದು. ಗಿಡಗಳ ಬೇರೆ ಬೇರೆ ಸಂಗ್ರಹಣೆ. ಇದು ಕಾಂಕ್ರೀಟ್ನಲ್ಲಿ ಮಾಡಿದಂತಹ ಚಿತ್ರಗಳು ಬೇರೆ ಬೇರೆಯಾಗಿ ಇಲ್ಲಿ ಕಾಣಬಹುದು. ಕಪ್ಪೆ, ಚೇಳು ನೋಡಿದಾಕ್ಷಣ ಗಾಬರಿಯಾಗಬಹುದು. ಅದರಂತೆ ಮುಂದುವರೆದರೆ ಕಲ್ಲಾಮೆ. ಭಾವಚಿತ್ರಗಳು ಯಾವ ರೀತಿ ಅಂತಂದರೆ ದೂರಿನಿಂದ ನೋಡಿದಾಕ್ಷಣ ಇದು ನಿಜವಾಗಿಯೂ ಇರಬಹುದು ಅನ್ನುವಂಥದ್ದು. ಕುಂಬಳಕಾಯಿ, ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅನಾನಸ್, ಮಾವಿನ ಹಣ್ಣು, ಕಿತ್ತಳೆ ಹಣ್ಣು, ಅನೇಕ ಪ್ರಕಾರದ ಹೂವಿನ ಇಲ್ಲಿ ಆಕೃತಿಗಳನ್ನು ಕಾಣಬಹುದು. ಜೊತೆಗೆ ಪಾದರಕ್ಷೆಗಳು ಹೇಗಿದೆ ನೋಡಿ, ಮಕ್ಕಳನ್ನು ಅದರಲ್ಲಿ ಕೂಡಿಸಿ ಭಾವಚಿತ್ರಗಳನ್ನು ತೆಗೆಯುತ್ತಿದ್ದಾರೆ. ನೀವು ನೋಡಿದರೆ ಓ ಅನ್ನುವಂಥದ್ದನ್ನು ಈಗ ನೋಡಿದ್ದೀರಿ. ಆದರೆ ಪ್ಯಾಂಟ್ ಯಾವ ಯಾವ ಭಂಗಿಯಲ್ಲಿವೆ, ಯಾವ ರೀತಿ ನಮ್ಮ ದರ್ಶನಗಳು ಅದನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಹೂಗುಚ್ಛದಲ್ಲಿಯೇ ಮಾಡಿದಂಥ ಅನೇಕ ಕಲಾಕೃತಿಗಳನ್ನು ಕಾಣಬಹುದು. ಮೇಲು ಸೇತುವೆ, ಅಲ್ಲಿಂದ ವಿದ್ಯಾರ್ಥಿಗಳು ದಾಟುತ್ತಿರುವುದನ್ನು, ಬಾತುಕೋಳಿಗಳು, ಇದು ನೋಡಿ ಡೋಣಿ, ಇಲ್ಲಿ ಲಂಬಾಣಿ, ಮತ್ತು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಯಕ್ಷಗಾನ, ಈ ಎಲ್ಲ ಒಂದು ಮಿಮಿಕ್ರಿಯ ಚಿತ್ರಗಳನ್ನು ಮೇಲೆ ನೋಡಿದರೆ ನಮಗೆ ಕಾಣುವಂಥದ್ದು ದೊಡ್ಡ ದೊಡ್ಡ ಹೂವಿನ ಗಿಡಗಳು. ಈ ರೀತಿಯಾದಂತಹ ನೋಡಲು ಸೊಬಗು ಅನಿಸುವಂತಹ ಇದು ನೋಡಿ ಮೊಸಳೆ ಆಕಾರದ್ದು. ಅದಕ್ಕೆ ಒಳಗಡೆ ಹೋಗಿ ನೋಡಬಹುದು. ಈ ಭಂಗಿ ನೋಡಿ, ರೈತರ, ಸಿಖ್ ಸಮುದಾಯ, ಇವು ನೋಡಿ ಪಾದರಕ್ಷೆಗಳು. ಇಲ್ಲಿ ನೋಡಿ ಇರುವೆಗಳ ಸಾಲು. ಇರುವೆಗಳು ಯಾವ ರೀತಿ ಹೊರಟಿವೆ ನೋಡಬಹುದು. ಜೊತೆಗೆ ಇಲ್ಲಿ ನೋಡಿ ಚಹಾ ಮತ್ತು ಕಿತ್ತಲಿ ನೋಡಿ, ತಲೆಯಲ್ಲಿ ಹೂವಿನ ಗುಚ್ಛ ಹಚ್ಚಿರುತ್ತಾರೆ. ಸೈನಿಕರು ಯಾವ ರೀತಿ ಸೈನ್ಯ, ಮತ್ತು ಇಲ್ಲಿ ನೋಡಿ ಒಂಟೆ ಮತ್ತು ಕತ್ತೆಯ ಒಂದು ಮಿಮಿಕ್ರಿ ಇಲ್ಲಿ ಕಾಣಬಹುದು. ಹಾಗೆ ಮುಂದೆ ಸಾಗಿದರೆ ಹೂವಿನ ಇನ್ನೊಂದು ನೋಟ. ಎಲ್ಲರೂ ಭಾವಚಿತ್ರಗಳನ್ನು ತೆಗೆಯುತ್ತಿದ್ದಾರೆ. ಇದು ಒಳಾಂಗಣದಲ್ಲಿ ಮಾಡಿದಂತಹ ಒಂದು ಹೂವಿನ ಇಲ್ಲಿ ಮಿಮಿಕ್ರಿಯನ್ನು ನೋಡಬಹುದು. ಜೊತೆಗೆ ಮಕ್ಕಳಿಗೆ ಉಗಿಬಂಡಿಯ ಆಟ ಕೂಡ ಆಡಲು ಇಲ್ಲಿ ಆನಂದಮಯವಾದಂತಹ ಒಂದು ಸನ್ನಿವೇಶ ಕಾಣಬಹುದು. ಎತ್ತುಗಳು ಹೊಲದಲ್ಲಿ ಮೇಯುತ್ತಿದ್ದಾವೆ. ಕೃಷ್ಣ ಕೊಳಲು ಬಾರಿಸುತ್ತಿದ್ದಾನೆ. ಇಲ್ಲಿ ಮೌನವಾಗಿ ನೋಡಬಹುದು ನೀವು. ನಾವು ಕಣ್ಣು ಮುಚ್ಚಿದ್ದೇವೆ, ನೀವು ಕಣ್ಣು ತೆರೆದು ನಮ್ಮನ್ನು ನೋಡಿ ಅನ್ನುವ ಹಾಗೆ ಈ ಎಲ್ಲ ಸ್ತಬ್ಧ ಚಿತ್ರಗಳನ್ನು ತಾವು ಕಾಣಬಹುದು. ಗೌತಮ್ ಬುದ್ಧನ ಆಕೃತಿಯಂತೆ ಕಾಣುವ
ಈ ಎಲ್ಲ ಕಾಕೃತಿಗಳು. ಇಲ್ಲಿ ವೈದ್ಯಕೀಯ ತಪಾಸಣೆ ಯಾವ ರೀತಿಯಾಗಿ ಮೊದಲಿನ ಕಾಲದಲ್ಲಿ ನಡೆಯುತ್ತಿತ್ತು ಅನ್ನುವುದಂಥದ್ದು ಇಲ್ಲಿ ಎಲ್ಲ ಮಾಡಿಟ್ಟಿದ್ದಾರೆ. ನಾಡಿ ಛೇದ್ ಅಂತಂದರೆ ನಿಮ್ಮ ನಾಡಿಗಳನ್ನು ಬೆನ್ನು ಹುರಿಯಿಂದ ಪರೀಕ್ಷಿಸ್ತಿರುವಂಥ ಒಂದು ನೋಟ. ಅದೇ ರೀತಿಯಾಗಿ ಮಸಲ್ಸ್ ಯಾವ ರೀತಿಯಾಗಿ ಹಿಡಿದಿರುತ್ತವೆ, ಬೆನ್ನು ನೋವು ಇದ್ದಾಗ ಯಾವ ರೀತಿಯಾಗಿ ಮೊದಲು ಅದಕ್ಕೆ ಔಷಧಿ ಹಾಕ್ತಾಯಿದ್ರು, ಆಮೇಲೆ ಮೂಗು ಸರಿಪಡಿಸಲು ಏನು ಮಾಡ್ತಾ ಇದ್ದರು, ಜೊತೆಗೆ ಮೇಲೆ ಋಷಿಗಳು ತಪಸ್ವಿ ಮಾಡುವಂಥ ಸನ್ನಿವೇಶಗಳನ್ನು ಇಲ್ಲಿ ಕಾಣಬಹುದು. ಕಾಲು ನೋವು ಬಂದಾಗ ಮೊದಲು ಹುಳಗಳು ಬೀಳುತ್ತಿದ್ದವು, ಅದನ್ನು ಯಾವ ರೀತಿಯಾಗಿ ತೆಗೆಯುತ್ತಿದ್ದರು, ಜೊತೆಗೆ ಬಹಿರ್ದೆಸೆಯ ತೊಂದರೆ ಇದ್ದಾಗ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದರು, ಪಾದರಕ್ಷೆಗಳು ಕಾಲು ಉರಿತಾ ಇದ್ದಾಗ ಏನು ಮಾಡಬೇಕು, ಬಹಿರ್ದೆಸೆಯ ಯಾವ ರೀತಿ ಅನ್ನುವಂಥ ಭಂಗಿಗಳು, ವಾಂತಿ ಭೇದಿ ಬಂದಾಗ ಏನು ಮಾಡಬೇಕು, ಇದೇ ರೀತಿಯ ಹೃದಯ ಸಂಬಂಧಿ ರೋಗಗಳು, ಬಾತ್ ಸ್ನಾನ, ಇನ್ನೂ ಅನೇಕ ರೀತಿಯಾದಂತಹ ಇಲ್ಲಿ ತಾವು ಕಾಣಬಹುದು. ಕಿವಿಯಲ್ಲಿ ಎಣ್ಣೆ ಹಾಕುವ ದೃಶ್ಯ, ತಲೆ ಯಾವ ರೀತಿಯಾಗಿ ತಣ್ಣಗೆ ಇಡಬೇಕು ಅನ್ನುವಂಥದ್ದು ಹೇಳಿಕೊಡ್ತಿದ್ದಾರೆ. ಜೊತೆಗೆ ಹೃದಯ ಸಂಬಂಧಪಟ್ಟಂತಹ ಇಲ್ಲಿ ಔಷಧ ರೂಪದಲ್ಲಿ ಚಿಕಿತ್ಸೆ ನಡೀತಾ ಇದೆ. ಅದೇ ರೀತಿಯಾಗಿ ತಂಪು, ತಲೆ ತಂಪಿರಲು ಏನು ಮಾಡ್ತಾ ಇದ್ದರು ಅನ್ನುವಂಥದ್ದು ಕೂಡ ಇಲ್ಲಿ ತಾವು ಗಮನಿಸಬಹುದು. ಮುಂದುವರೆದು ನೋಡಿದರೆ ಕಣ್ಣಿನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು, ಕಣ್ಣುಗಳಿಗೆ ಎಣ್ಣೆ ಯಾವ ರೀತಿ ಹಾಕುತ್ತಿದ್ದರು, ಅದರಿಂದ ನೇತ್ರ ಯಾವ ರೀತಿಯಾಗಿ ಇಟ್ಟುಕೊಳ್ಳಬೇಕು ಅನ್ನುವಂಥದ್ದು ಇಲ್ಲಿ ಬೆನ್ನು ಹುರಿಗೆ ಚಿಕಿತ್ಸೆ ನಡೀತಾ ಇರುವಂತಹ ಒಂದು ಚಿತ್ರಣ ತೋರಿಸಲಾಗಿದೆ. ಅದೇ ರೀತಿಯಾಗಿ ಬೆನ್ನು ಹುರಿ ನೋವಾದಾಗ ಈ ರೀತಿಯಾದಂತಹ ಒಂದು ವೈದ್ಯಕೀಯ ಚಿಕಿತ್ಸೆ ಮಾಡ್ತಾಯಿದ್ರು. ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಎಣ್ಣೆಯ ಮೂಲಕ ಅವುಗಳಿಗೆ ಔಷಧೋಪಚಾರ ಮಾಡುವಂಥದ್ದು. ಅದೇ ರೀತಿಯಾಗಿ ಮುಂದುವರೆದರೆ ತಮಗೆ ಕಾಣುವುದು ಮೊಲಗಳು ಔಷಧಿಯ ರೂಪದಲ್ಲಿ ಏನೇನು ಇದೆ ಅನ್ನುವಂಥದ್ದು ಇಲ್ಲಿ ತಾವು ಕಾಣಬಹುದು. ಚಿಗರೆಯ ನೋಟ. ಇಲ್ಲಿ ಬಂದಂತಹ ಜನರಿಗೆ ಪ್ರತಿನಿತ್ಯ ಅಂಗಡಿಗಳನ್ನು ಹಚ್ಚಿರುತ್ತಾರೆ, ಬೇರೆ ಬೇರೆ ಪದಾರ್ಥಗಳನ್ನು ಹಚ್ಚಿರುತ್ತಾರೆ. ಇಲ್ಲಿ ತಾವು ಕುಳಿತು ಫೋಟೋ ತೆಗೆಸಿಕೊಳ್ಳಬಹುದು. ತಮಗಾಗಿಯೇ ಸ್ವಾಗತ ಬಯಸಲು ದ್ವಾರ ಪಾಲಕರು ಇಲ್ಲಿ ನಿಂತಿರುತ್ತಾರೆ. ತಮಗೆ ಸ್ವಾಗತಿಸುತ್ತಿರುವ ಹಾಗೆ ಭಾಸವಾಗುತ್ತದೆ. ಹಿಂದೆ ಮಕ್ಕಳು ಜೋಕಾಲಿ ಆಟ, ಇಲ್ಲೇ ನೋಡಿ ಸಿಂಹಗಳ ಕಾದಾಟ. ಆದರೆ ತಾವು ದೂರವಾಗಿಯೇ ಹೋಗಿ ಯಾವುದೇ ಕ್ಷಣದಲ್ಲಿ ಸಿಂಹಗಳು ತಮ್ಮ ಮೇಲೆ ಎರಗಬಹುದು. ಇದನ್ನು ನೋಟ ನೋಡಿ. ಬೇರೆ ಬೇರೆ ಭಂಗಿಯಲ್ಲಿ ನೃತ್ಯ ಕಲಾಕೃತಿಗಳ ಒಂದು ಕಲಾಕೃತಿ. ಶಿವನ ಎದುರಿಗೆ ಬಸವ. ಇಲ್ಲಿಂದ ತಾವು ಎದುರಿಗೆ ಹೋಗುವಾಗ ತಮಗೆ ಗಜ ದರ್ಶನ ಅಂದರೆ ಆನೆಗಳ ಒಂದು ದರ್ಶನವನ್ನು ಕಾಣಬಹುದು. ಇಲ್ಲಿ ಆನೆಗಳು ನಿಮಗೆ ಸ್ವಾಗತಿಸುತ್ತವೆ. ಅದರ ಮೇಲೆ ನೋಡಿದರೆ ಜಾತ್ರೆಯ ಸಂದರ್ಭದಲ್ಲಿ ಜಾತ್ರೆಗೆ ಹೋಗುವಾಗ ಯಾವ ರೀತಿ ಹೋಗುತ್ತಿದ್ದರು, ರಾಜ ಮಹಾರಾಜರು ಯಾವ ರೀತಿ ಪ್ರವಾಸ ಮಾಡುತ್ತಿದ್ದರು ಅನ್ನುವಂಥ ಒಂದು ಇಣುಕು ನೋಟ. ಮುಂದುವರೆದು ತಾವು ಮಠದಲ್ಲಿ ಹೋಗಬೇಕು. ಅಲ್ಲಿ ತಮಗೆ ಗಜಾನನ ದರ್ಶನ. ನಂತರ ಒಳಗೆ ಹೋದಾಗ ತಾವು ಏನೇನು ಕಾಣುತ್ತೀರಿ ಅನ್ನುವಂಥದ್ದು ಪ್ರಮುಖ. ದೇವಾಲಯ, ಹಳೆಯ ಕಾಲದ ದೇವಾಲಯ. ನಾವು ದೇವಾಲಯ ಸುತ್ತುವರಿದು ಮುಂದೆ ಹೋದರೆ ಅಜ್ಜನವರ ಒಂದು ಮೂರ್ತಿಯನ್ನು ಇಲ್ಲಿ ಕಾಣಬಹುದು. ನಂತರ ಅಲ್ಲಿಂದ ನಾವು ಹಿಂದೆ ಮರಳಿ ಬಂದಾಗ ಮುಂದೆ ಗುಡಿಯ ಮುಂದೆ ಅನೇಕ ಭಂಗಿಯ ಚಿತ್ರಗಳು ಇಲ್ಲಿವೆ. ಇಲ್ಲಿ ಅಜ್ಜನವರ ಭಾವಚಿತ್ರ. ಇದು ಈಗಿನ ಕಾಲದ ಕೆತ್ತನೆಯ ಕೆಲಸ. ಇದು ಕಲ್ಲಿನಲ್ಲಿ ಮಾಡಿದ ಕಲಾಕೃತಿಗಳಲ್ಲ, ಸಿಮೆಂಟ್ನಲ್ಲಿ ತಯಾರಿಸಿದಂತಹ ಕಲಾಕೃತಿಗಳು. ನೋಡಲು ತುಂಬ ಸೊಬಗಾಗಿ ಕಾಣುತ್ತವೆ. ಎರಡು ಕಣ್ಣುಗಳೇ ಸಾಲದು. ಈ ರೀತಿ ತಾವು ತಮ್ಮ ಒಂದು ಊರಿನ ದೃಶ್ಯವನ್ನು ನೋಡಿದ್ದೀರಿ. ಚಿಗರೆಗಳು, ಹಿಂದೆ ರೈತ, ಈತ ರಾಜಸ್ಥಾನದಿಂದ ತಮ್ಮ ದನಗಳನ್ನು ತರುತ್ತಿದ್ದಾನೆ. ಅದೇ ರೀತಿಯಾಗಿ ಮುಂದುವರೆದು ನೋಡಿದರೆ ಎಲ್ಲವೂ ತಯಾರಿಸಿದಂತಹ ಇವು. ಈಗ ತಾವು ಗುಹೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದೀರಿ. ಇದು ಗುಹೆಯಲ್ಲಿ ಋಷಿಮುನಿಗಳು ಯಾವ ರೀತಿಯಾಗಿ ಪಾಠ ಹೇಳುತ್ತಿದ್ದರು ಮತ್ತು ಯಾವ ರೀತಿಯಾಗಿ ಧ್ಯಾನ ಮಾಡುತ್ತಿದ್ದರು, ಅವರು ಅಲ್ಲಿ ಏನು ಧರ್ಮಗ್ರಂಥಗಳನ್ನು ಬರೆಯುತ್ತಿದ್ದರು, ಹಾಗೂ ಎಲ್ಲ ಒಂದು ತಪಸ್ಸಿನ ತಮಗೆ ಹೇಳಿಕೊಡುವಂಥ ನಾರದನ ದರ್ಶನ. ಅದೇ ರೀತಿಯಾಗಿ ಗುರೂಜಿಯವರು ಆ ವಿದ್ಯಾರ್ಥಿಗಳಿಗೆ ಪಾಠ ಕೊಡುವುದು. ಇಲ್ಲಿ ನೋಡಿ, ಭಿಕ್ಷೆ ಬೇಡುವ ಅಂತಂದರೆ ಭಿಕ್ಷಾಂದೇಹಿ ಅಂತ ಅಲ್ಲೇ ಮನೆಗೆ ಹೋದಾಗ ಮಹಿಳೆಯರು ದಾನ ಧರ್ಮ ಮಾಡುತ್ತಿರುವುದು. ಇಲ್ಲಿ ಋಷಿಮುನಿಗಳ ಸಮ್ಮುಖದಲ್ಲಿ ಅನೇಕ ಆಗುಹೋಗುಗಳನ್ನು ಕೇಳ್ತಾ ಇದ್ದರು. ಇಲ್ಲಿ ನೋಡಿ, ಇಲ್ಲಿ ಅಗ್ನಿ
ಮೊದಲು ಸತಿ ಪದ್ಧತಿ ಅನ್ನುವಂಥ ಇದ್ದಾಗ ಈ ರೀತಿಯಾದಂತಹ ಸನ್ನಿವೇಶಗಳಿದ್ದವು ಅನ್ನುವಂಥದ್ದು ಋಷಿಮುನಿಗಳು ತೋರಿಸಿಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಏಕಲವ್ಯನಿಗೆ ಪಾಠ ಕಲಿಸುತ್ತಂತಹ ದ್ರೋಣಾಚಾರ್ಯರು. ಏಕಲವ್ಯನಿಗೆ ಕಲಿಸಲಿಲ್ಲ, ಆದರೆ ಏಕಲವ್ಯ ದ್ರೋಣಾಚಾರ್ಯರ ಮೂರ್ತಿಯನ್ನು ತಾನು ಪೂಜಿಸುತ್ತಾ ತನ್ನ ಒಂದು ಬಿಲ್ಲು ವಿದ್ಯೆಯನ್ನು ಕಲಿತಂತಹ ಒಂದು ಪಾಠದಲ್ಲಿ ನಾವು ಈಗಾಗಲೇ ಓದಿದ್ದೇವೆ. ಇಲ್ಲಿ ಸೀತಾಮಾತೆ ಅರಣ್ಯಕ್ಕೆ ಹೋದ ದೃಶ್ಯ, ಇಲ್ಲಿ ನೃತ್ಯವನ್ನು ಕಲಿಸುತ್ತಿರುವಂತಹ ನಮ್ಮ ಋಷಿಮುನಿಗಳು ಇವರು ಯಾವ ರೀತಿಯಾಗಿ ಪಾಠ ಪ್ರವಚನ ಮತ್ತು ಅಗ್ನಿ ಯಾವ ರೀತಿಯಾಗಿ ನಾವು ಅದನ್ನು ಧ್ಯಾನ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ನೋಡಿ. ಏಕಲವ್ಯ ಇದ್ದಾನೆ, ನಾಯಿಗೆ ಬೊಗಳುವಾಗ ಬಾಣ ಹೊಡೆದ ದೃಶ್ಯ ಇಲ್ಲಿ ಕಾಣಬಹುದು. ಜೊತೆಗೆ ರಾಮ ಲಕ್ಷ್ಮಣರು ಅರಣ್ಯಕ್ಕೆ ಹೋದಾಗ ವನವಾಸ ಹೋಗುವಾಗ ಶಬರಿಯು ತನ್ನ ಕೈಗಳಿಂದ ಬೋರೆ ಹಣ್ಣುಗಳನ್ನು ತಿನ್ನಿಸುತ್ತಿರುವ ಒಂದು ದೃಶ್ಯವನ್ನು ಸಹಿತ ಇಲ್ಲಿ ಕಾಣಬಹುದು. ಯಾವ ರೀತಿಯಾಗಿ ವನವಾಸಕ್ಕೆ ಹೋಗುವಾಗ ಅವರ ಒಂದು ಸನ್ನಿವೇಶ ಇಲ್ಲಿ ಪ್ರಕಟಿಸವಾಗಿದೆ. ಇನ್ನೂ ಅನೇಕ ಗುಹೆಯೊಳಗೆ ಹಣ್ಣು ಹಂಪಲುಗಳ ಬಗ್ಗೆ ಹೇಳಿಕೊಡುತ್ತಿರುವುದು, ಕೃಷ್ಣನಿಗೆ ತನ್ನ ತಾಯಿ ಮುದ್ದಾಡುತ್ತಿರುವುದು, ಯೋಗಾಸನದ ಭಂಗಿಗಳು, ಋಷಿಮುನಿಗಳು ವೈದ್ಯಕೀಯವಾಗಿ ಯಾವ ರೀತಿ ಸಲಹೆ ನೀಡುತ್ತಿದ್ದರು, ಇದನ್ನೆಲ್ಲ ಇದರಲ್ಲಿ ಕಾಣಬಹುದು. ಇನ್ನೂ ಮುಂದುವರೆದು ಹೋದಂತೆ ಋಷಿಮುನಿಗಳು ಹಾಗೂ ಅನೇಕ ವೈದ್ಯಾಧಿಕಾರಿಗಳು ಇಲ್ಲಿ ಚಿಕಿತ್ಸೆ ಕೊಡುವ ಪದ್ಧತಿ ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದು ಕೂಡ ಇಲ್ಲಿ ತಾವು ಕಾಣಬಹುದು. ಇಲ್ಲಿ ಪ್ರವಚನದ ಒಂದು ಪಾಠ ನಡೆದಿದೆ. ಋಷಿಮುನಿಗಳಿಗೆ ಔಷಧಿ ಪದ್ಧತಿಯ ತಮ್ಮ ಹಿರಿಯರು ಹೇಳಿಕೊಡುತ್ತಾ ಪದ್ಧತಿ, ಹೊಟ್ಟೆ ನೋವು ಇದ್ದಾಗ ಯಾವ ರೀತಿಯಾಗಿ ಆವಾಗ ಶಸ್ತ್ರಚಿಕಿತ್ಸೆಗಳು ನಡೆಯುತ್ತಿದ್ದವು ಅನ್ನುವಂಥದ್ದನ್ನು ಇಲ್ಲಿ ಕಾಣಬಹುದು. ಪಕ್ಕದಲ್ಲಿ ಅಸ್ಥಿಪಂಜರ ನೋಡಿದ ತಕ್ಷಣ ಮುಂದೆ ತಲೆನೋವು ಬಂದಾಗ ಯಾವ ರೀತಿಯಾಗಿ ವೈದ್ಯರು ಸಲಹೆ ಕೊಡುತ್ತಿದ್ದರು, ಜೊತೆಗೆ ಈ ಔಷಧಿಯ ಗುಣ ಯಾವ ರೀತಿಯಾಗಿ ಉಪಯೋಗಿಸಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ನೋಡಿ. ಔಷಧ ತಯಾರಿಕೆ ಯಾವ ರೀತಿಯಾಗಿತ್ತು, ಅದನ್ನು ಯಾವ ರೀತಿಯಾಗಿ ತಯಾರಿಸುತ್ತಿದ್ದರು ಅನ್ನೋ ಬಗ್ಗೆ ಇಲ್ಲಿ ಆಚಾರ್ಯರು ಕೂಡ ಇದ್ದಾರೆ. ಮುಂದುವರೆದು ಋಷಿಮುನಿಗಳು ಯಾವ ರೀತಿಯಾಗಿ ತಮ್ಮ ಧರ್ಮ ಪ್ರಚಾರವನ್ನು ಮಾಡುತ್ತಿದ್ದರು, ಜೊತೆಗೆ ಯೋಗಾಸನದ ಭಂಗಿ, ಇಲ್ಲಿ ನೃತ್ಯ ಕಲಾಕೃತಿ, ಇಲ್ಲಿ ಮಹಿಳೆಯರಿಗೆ ವಿದ್ಯೆ ಹೇಳಿಕೊಡುತ್ತಿರುವ ದೃಶ್ಯ, ಇಲ್ಲಿ ಕಲ್ಲಿನ ಕೆತ್ತನೆ, ಯೋಗದೊಂದಿಗೆ ಇಲ್ಲಿ ಒಂದು ಕಲ್ಲಿನ ಕೆತ್ತನೆ ಕೂಡ ತಾವು ಕಾಣಬಹುದು. ಜೊತೆಗೆ ಹೋದಂತೆ ಅನೇಕ ಭಂಗಿಯ ಇಲ್ಲಿ ನೋಡಿ, ಭಾರ ಎತ್ತುವ ಯಾವ ರೀತಿಯಾಗಿ ಭಾರ ಎತ್ತುತ್ತಿದ್ದರು, ಹೊಲದಲ್ಲಿ ನಡೆದಂತಹ ಕೆಲಸಗಳು, ಎತ್ತುಗಳನ್ನು ಯಾವ ರೀತಿಯಾಗಿ ಹೂಡುತ್ತಿದ್ದರು ಅನ್ನುವಂಥದ್ದು ಕೂಡ. ಬಿತ್ತನೆಯ ಕೆಲಸ ಜೋರಾಗಿ ಸಾಗಿದೆ, ಇಲ್ಲಿ ರಾಶಿ ಕೂಡ ನಡೆಯುತ್ತಿದೆ. ಮುಂದೆ ಹೋದಂತೆ ಎತ್ತುಗಳ ಸಾಲು ಸುತ್ತುತ್ತಾ ರಾಶಿಯ ಅಂತಂದರೆ ರಾಶಿ ಮಾಡುವ ಪದ್ಧತಿ ಯಾವ ರೀತಿಯಾಗಿತ್ತು, ಇದರ ಬಗಲಲ್ಲಿ ನೋಡಿ, ಇದು ತತ್ರಾಣಿಗೆ ಅಂತ, ಅದು ನೀರು ತುಂಬುವ ಒಂದು ಸಾಧನೆ. ಇಲ್ಲಿ ಮಹಿಳೆಗೆ ಕಾದು ಕುಂತದ್ದು, ರೈತ ಈಗ ಬಿತ್ತನೆ ಕೆಲಸ ಮಾಡುತ್ತಿದ್ದಾನೆ. ಅದೇ ಮುಂದುವರೆದು ಇಲ್ಲಿ ಬಿತ್ತನೆಯ ಕೆಲಸವನ್ನು ನೋಡ್ತಾ ಇದ್ದೀರಿ. ಚಕ್ಕಡಿಯ ಮುಖಾಂತರ ಯಲ್ಲಮ್ಮನ ಜಾತ್ರೆಗೆ ಹೊರಟಂಥ ಇಲ್ಲಿ ತಾವು ಕಾಣಬಹುದು. ಇಲ್ಲಿ ಮಕ್ಕಳ ಜೊತೆಗೆ ಗ್ರಾಮಸ್ಥರು ಗಿಡದ ನೆರಳಿಗೆ ಕುಳಿತು ಹರಟೆ ಹೊಡೆಯುತ್ತಿರುವಂಥ ದೃಶ್ಯ, ಜೊತೆಗೆ ಕಾಡಿನಲ್ಲಿ ದನ ಮತ್ತು ಆಡುಗಳನ್ನು ಅಲ್ಲಿ ಕಾಯುತ್ತಿದ್ದಾರೆ. ಈಗ ನೋಡಿ, ಪ್ರೇಕ್ಷಕರು ಕೂಡ ತಮ್ಮ ಮಕ್ಕಳಿಗೆ ಆಟ ಆಡಿಸುತ್ತಿರುವುದು, ಇಲ್ಲಿ ಆಟ ನಡೆದಿರುವುದು ಲಗೋರಿ ಆಟ. ಯಾವ ರೀತಿಯಾಗಿ ಚೆಂಡನ್ನು ಎಸೆಯಬೇಕು ಅನ್ನುವಂಥದ್ದು ಇಲ್ಲಿ ಕಾಣಲಾಗಿದೆ. ಇಲ್ಲಿ ಎಮ್ಮೆಗಳನ್ನು ಸಾಕುತ್ತಿದ್ದಾರೆ. ಮೇಯಿಸುವ ಎಮ್ಮೆಗಳಿಗೆ ಯಾವ ರೀತಿಯಾಗಿ ಅವರು ಮಾಡ್ತಾಯಿದ್ರು ಮತ್ತು ಆಡುಗಳಿಗೆ ತಪ್ಪಲವನ್ನು ಗಿಡದಿಂದ ಯಾವ ರೀತಿಯಾಗಿ ಮಹಿಳೆ ಹರಿದು ತಿನ್ನಿಸುತ್ತಿದ್ದಾಳೆ ಅನ್ನುವಂಥದ್ದು ಆಟಗಳು ಜೋರಾಗಿ ನಡೆದಿವೆ. ಪಕ್ಕದಲ್ಲಿ ದನ ಕಾಯುವ ಹುಡುಗರು ಯಾವ ರೀತಿಯಾಗಿ ಅವರು ಇದನ್ನೆಲ್ಲ ಮಾಡ್ತಾಯಿದ್ರು ಅನ್ನುವಂಥದ್ದು ಕೂಡ. ಇಲ್ಲಿ ಚಿನಿಪಣಿ ಆಟ ತಾವು ಕಂಡಿರಲಿಕ್ಕಿಲ್ಲ, ನಾವು ಚಿಕ್ಕಂದಿನಿದ್ದಾಗದ ಇದು ಒಂದು ಸಾಮಾನ್ಯ ಆಟವಾಗಿತ್ತು. ಇಲ್ಲಿ ನೋಡಿ, ನೀರು ತರುತ್ತಿದ್ದಾರೆ. ಅಲ್ಲಿ ಬಾವಿಯಿಂದ ಸೇದಿ ನೀರನ್ನು ಹಾಕಿ ಮಹಿಳೆಯರಿಗೆ ಕೊಡ ಹೊರಿಸುತ್ತಿರುವ ದೃಶ್ಯ. ಪಕ್ಕದಲ್ಲಿ ಬಟ್ಟೆಗಳನ್ನು ಕೂಡ ಒಗೆಯುತ್ತಿದ್ದಾರೆ. 3 ಬಿಂದಿಗೆ 2 ಬಿಂದಿಗೆ ಬಗಲಲ್ಲಿ ಹೆಗಲ ಮೇಲೆ ಈ ರೀತಿಯಾದಂತಹ ಕೊಡಗಳನ್ನು ಹೊತ್ತುಕೊಂಡು ನೀರು ಒಯ್ಯಬೇಕಾಗ್ತಿತ್ತು. ಇಲ್ಲಿ ಗವಿಯಿಂದ ಹೊರಬಂದಿದ್ದೇವೆ. ಈಗ ಮುಂದಿನ ಪಯಣ ಎಲ್ಲಿಗೆ ಅನ್ನುವಂಥದ್ದು. ಇದು ಬಾವಿ, ಇದಕ್ಕೆ ಕಪಾಲಿ ಅನ್ನುತ್ತಾರೆ. ಮೊದಲು ಎತ್ತುಗಳನ್ನು ಹೂಡಿ ನೀರನ್ನು ಎತ್ತುತ್ತಿದ್ದರು. ಹೊಲಕ್ಕೆ ನೀರು ಹಾಸಬೇಕಾದರೆ ಇದು ಪ್ರಮುಖ ಸಾಧನವಾಗಿತ್ತು. ಲಂಬಾಣಿ
ತಾಂಡಾದಿಂದ ಅವರು ಕಟ್ಟಿಗೆ ವ್ಯಾಪಾರ ಮಾಡಿಕೊಂಡು ತಮ್ಮ ಬದುಕನ್ನು ಯಾವ ರೀತಿಯಾಗಿ ಸಾಗಿಸುತ್ತಿದ್ದರು ಅನ್ನುವಂಥ ದೃಶ್ಯವನ್ನು ಇಲ್ಲಿ ಕಾಣಬಹುದು. ಕೋಳಿ ಸಾಗಾಣಿಕೆ ಅಲ್ಲಿಯ ಸಾಮಾನ್ಯ ಒಂದು ಪದ್ಧತಿ. ಗುಡ್ಡದಲ್ಲಿ ತಮ್ಮ ವಾಸಸ್ಥಾನ ಹೇಗೆ ಇಲ್ಲಿ ನೋಡಿ, ಜಲ್ಲಿಗಲ್ಲು ಯಾವ ರೀತಿಯಾಗಿ ಎಬ್ಬಿಸಿ ತಮ್ಮ ಒಂದು ಸಾಮರ್ಥ್ಯ ತೋರ್ತಾ ಇದ್ದರು. ಮಂಗನ ಆಟ, ಹೆಗಲ ಮೇಲೆ ಮಂಗ, ಪಕ್ಕದಲ್ಲಿ ಎಲ್ಲ ತಮ್ಮ ಕಸರತ್ತನ್ನು ತೋರಿಸುತ್ತಿರುವಂಥ ಆಟಗಾರರು. ಇಲ್ಲಿ ನೋಡಿ ಬಗರಿಯ ಆಟ, ಪಕ್ಕದಲ್ಲಿಯೇ ಮನೆ, ಅದರಲ್ಲಿ ಯಾವ ರೀತಿಯಾಗಿ ವಾಸ ಅನ್ನುವಂಥದ್ದು ಕೂಡ. ಇಲ್ಲಿ ವೈದ್ಯರ ಸಲಹೆ, ಪ್ರವಚನ ಕೇಳುತ್ತಿರುವ ಮಹಿಳೆಯರು, ದೇವಸ್ಥಾನದಲ್ಲಿ ತೊಟ್ಟಿಲ ಕಟ್ಟಿದ ಒಂದು ತಾವು ಕಾಣಬಹುದು. ಈ ಕಟ್ಟೆಯ ಮೇಲೆ ನೋಡಿ ಮಲಗಿದರೆ ಕೆಲವರು ತಮ್ಮ ಆಗುಹೋಗುಗಳನ್ನು ವಿಚಾರಿಸುತ್ತಿದ್ದಾರೆ. ಮಂಗನಿಗೆ ಬಾಳೆಹಣ್ಣು ತಿನ್ನಿಸುತ್ತಿರುವುದನ್ನು ತಾವು ಕಾಣಬಹುದು. ಇಲ್ಲಿ ತಮ್ಮ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಟ್ಟಂಥ, ಈಗ ನಾವು ಉಸಾಬರೆ ಕಟ್ಟೆ ಅಂತೀವಲ್ಲ ಆ ರೀತಿಯಾಗಿ ಇಲ್ಲಿ ನೋಡಿ ಬಾಳೆಹಣ್ಣು ಕರಡಿಗೆ ತೋರಿಸುತ್ತಿದ್ದಾನೆ. ಕರಡಿಯ ನೃತ್ಯ. ಈ ರೀತಿಯಾದಂತಹ ಆಡು ಮತ್ತು ಕೋಳಿಗಳು, ನಾಯಿಗಳು ಯಾವ ರೀತಿಯಾಗಿ ಇದ್ದವು ಅನ್ನುವಂಥ ಒಂದು ಸನ್ನಿವೇಶವನ್ನು ಇಲ್ಲಿ ಚಿತ್ರಿಸುತ್ತಿದ್ದಾರೆ. ನಾಯಿಗಳ ಜಗಳ, ಕಾದಾಡುತ್ತಿವೆ. ಇಲ್ಲಿ ಬಿಗಿಲು ಬಾರಿಸ್ತಾ ಇದ್ದಾರೆ. ಇಲ್ಲಿ ಪಂಚಾಯಿತಿ ತಮ್ಮ ಆಗುಹೋಗುಗಳು ನ್ಯಾಯಕ್ಕಾಗಿ ಇಲ್ಲಿ ನಿಲ್ಲಬೇಕಾಗುತ್ತಿತ್ತು. ಹಾವಾಡಿಗ ಮತ್ತು ಭಿಕ್ಷೆ ಬೇಡುತ್ತಿರುವ ಹುಡುಗ ಅಂತಂದರೆ, ಹಾವಾಡಿಗರು ಕೆಲಸ ತೋರಿಸಿದ ನಂತರ, ತಮ್ಮ ಕೈ ಚಳಕ ತೋರಿಸಿದ ನಂತರ ಅವರಿಗೆ ದಾನ ಮಾಡಬೇಕಾಗುತ್ತಿತ್ತು. ಇಲ್ಲಿ ನೋಡಿ ಚಕ್ಕಡಿಯ ಗಾಲಿ, ಜೊತೆಗೆ ಎಮ್ಮೆ ಮತ್ತು ದನ. ಇದು ಕಳ್ಳೆ ಮಳ್ಳೆ ಕಪಾಟ ಮಲ್ಲೆ ಅಂತ ಹೇಳಿ ಮೊದಲು ನೀರು ಹಾಕಲು ಮನೆ ಮನೆಗೆ ಸೆಗಣಿಯಲ್ಲಿ ಒಂದು ಹುಲ್ಲಿನ ಗಿಡವನ್ನು ನೆಟ್ಟು ಬರ್ತಾಯಿದ್ರು. ಆವಾಗ ಒಂದು ಪದ್ಧತಿ ಏನಿತ್ತು ಅಂತಂದರೆ, ಅವರಿಗೆ ನೀರು ಹಾಕಿದರೆ ಮಳೆ ಬರುತ್ತದೆ ಅನ್ನುವಂಥ ಒಂದು ಮೂಢನಂಬಿಕೆ ಇತ್ತು. ಬಡಿಗ ಕೆತ್ತುತ್ತಿರುವ ಕೆಲಸ. ಇಲ್ಲಿ ಕಂಬಾರ ತಮ್ಮ ಕುಲಿಮೆಯಲ್ಲಿ ಕಬ್ಬಿಣ ಕಾಸುತ್ತಿರುವಂಥದ್ದು. ಇಲ್ಲಿ ಗುಂಡ ಆಡುತ್ತಿದ್ದಾರೆ. ಯಾವ ರೀತಿಯಾಗಿ ಮೊದಲು ಆಟದ ಪದ್ಧತಿ ಇತ್ತು ಅನ್ನುವಂಥದ್ದು ಕೂಡ ಹುರಿ ಬೆಸೆಯುತ್ತಿರೋದು. ಇಲ್ಲಿ ಹೆಣ್ಣು ಮಕ್ಕಳು ಹವೆ ಕೊಡುತ್ತಿರುವಂಥದ್ದು, ಅಂದರೆ ಕಾಯಿಸಿ ಕೊಡಗಳನ್ನು ಬಡಿತಾಯಿದ್ರು. ಇಲ್ಲಿ ಗಾದಿ ತಯಾರಿ ಆಗ್ತಾಯಿದೆ. ಪಕ್ಕದಲ್ಲಿ ಅವರ ಜೀವನ ಹೇಗಿತ್ತು ಅನ್ನುವಂಥ ಶೈಲಿ ಇಲ್ಲಿ ತಾವು ಕಾಣಬಹುದು. ಎಮ್ಮೆ ದನಕರುಗಳು ಇಲ್ಲಿ ಸಾಕ್ತಾಯಿದ್ರು. ಜೊತೆಗೆ ಮಕ್ಕಳು ಕೂಡ ಆ ಪ್ರಾಣಿಗಳ ಜೊತೆಗೆ ಆಡುತ್ತಿದ್ದರು. ತೊಟ್ಟಿಲದಲ್ಲಿ ಮಗು ಇಲ್ಲ, ಕೆಳಗಡೆ ಇದೆ. ಆದರೆ ಮಗು ಯಾವ ರೀತಿಯಾಗಿ ಆಡುತ್ತಿದೆ ಅನ್ನುವಂಥದ್ದು ಮೊದಲು 3 ಗಾಲಿಯ ಒಂದು ಇತ್ತು. ಆ ರೀತಿಯಾಗಿ ಮಕ್ಕಳಿಗೆ ನಡೆಸಲು ತುಂಬ ಅನುಕೂಲವಾಗ್ತಾಯಿತ್ತು. ವರದಂತೆ ಇಲ್ಲಿ ನೋಡಿ ಗೋಂಧಳಿಯವರ ಇಲ್ಲಿ ಯಾವ ರೀತಿಯಾಗಿ ಅವರು ತಮ್ಮ ಇದನ್ನು ಮಾಡ್ತಾಯಿದ್ರು. ಡೊಳ್ಳಿನ ಪದ ಈ ರೀತಿಯಂತೂ ಇಲ್ಲಿ ಕಣ್ಣು ಮುಚ್ಚಾಲೆ ಆಟ ನಡೆದಿದೆ. ಜನರು ಮಿಮಿಕ್ರಿ ಮಾಡುತ್ತಾ ತಮಾಷೆ ಮಾಡುತ್ತಿದ್ದಾರೆ. ಇಲ್ಲಿ ಕಣ್ಣು ಮುಚ್ಚಿದ ನಂತರ ಎಲ್ಲೂ ಹೋಗಿ ಮರಿಯ ಮಾಚುತ್ತಿದ್ದರು. ಜಾತ್ರೆಗೆ ಹೊರಟಂಥ ಮಗಳನ್ನು ಕಂಡಿದ್ದೀರಿ. ಇಲ್ಲಿ ಟೇಲರ್. ಈಗ ಮಲ್ಲಯುದ್ಧ ಮುಂದುವರೆದು ಶಾಲೆಯ ಒಂದು ಚಿತ್ರಣ, ಜೊತೆಗೆ ಪಕ್ಕದಲ್ಲಿ ತಮ್ಮ ಅಹವಾಲುಗಳನ್ನು ಕಾಣುತ್ತಿರುವುದು. ನಾಲ್ಬಂದ್ ಇಲ್ಲಿ ನೋಡ್ಬೋದು, ಎತ್ತುಗಳಿಗೆ ನಾಲು ಹೊಡೆಸುವ ಕಾರ್ಯ ನಡೆದಿದೆ. ಅದೇ ರೀತಿಯಾಗಿ ಎಲ್ಲರೂ ಇದನ್ನು ಗಮನಿಸುತ್ತಿದ್ದಾರೆ. ತೊಟ್ಟಿಲು ಮತ್ತು ಮಹಿಳೆಯರು ಬೀಸುವ ಒಂದು ಪದ್ಧತಿ ಇತ್ತು. ಆವಾಗ ಯಾವ ರೀತಿಯಾಗಿ ಮನೆಯಲ್ಲಿಯೇ ಬೀಸಬೇಕಾಗ್ತಿತ್ತು ಹಿಟ್ಟನ್ನು ಅನ್ನುವಂಥ ಒಂದು ಕಾಣಬಹುದು. ಮಕ್ಕಳಿಗೆ ಎರೆದು ಜಳಕ ಮಾಡಿಸುವ ಪದ್ಧತಿ, ಇದನ್ನು ತಾವು ನೋಡಿದ್ದೀರಿ. ಈಗ ಮಹಿಳೆ ಏನು ಮಾಡುತ್ತಿದ್ದಾಳೆ ಅನ್ನುವಂಥದ್ದು ಕೂಡ, ಅಡಿಗೆ ಮಾಡುತ್ತಿದ್ದಾಳೆ. ಜೊತೆಗೆ ಪಕ್ಕದಲ್ಲಿ ರೊಟ್ಟಿ ಮಣಿ ಇನ್ನಿತರ ಅಡಿಗೆ ಸಾಮಾನುಗಳ ಇವೆ. ಇಲ್ಲಿ ತೆಂಗಿನಕಾಯಿ ಸುಲಿಯುವುದನ್ನು ಕಂಡ ನಂತರ ತಾವು ಕತ್ತೆಯನ್ನು ಕಾಣಬಹುದು. ಮಡಿವಾಳರು ಮೊದಲು ಅಗಸರು ಎಲ್ಲರೂ ಇದನ್ನು ಉಪಯೋಗಿಸುತ್ತಿದ್ದಂಥ ತಮ್ಮ ವಾಹನ. ಇಲ್ಲಿ ಶಾವಿಗೆ ಮಾಡುತ್ತಿರೋದು. ಇಲ್ಲಿ ಇಸ್ತ್ರಿ ನಡೀತಾ ಇದೆ. ತಮ್ಮ ಬಟ್ಟೆ ಇಲ್ಲಿ ಇಸ್ತ್ರಿ ಮಾಡಿಸಿಕೊಳ್ಳಿ. ಇಸ್ತ್ರಿ ಮಾಡಿಸಿಕೊಂಡ ನಂತರ ಇಲ್ಲಿ ಬನ್ನಿ, ಇದು ಕಟಿಂಗ್ ಅಂಗಡಿ. ಅಲ್ಲಿ ಮೊದಲು ನೆಲದ ಮೇಲೆ ಕುಂತು ಕಟಿಂಗ್ ಮಾಡಿಸಿಕೊಳ್ಳುವಂಥ ಪದ್ಧತಿ ಮೊದಲಿನ ಕಾಲದಲ್ಲಿ ಇತ್ತು. ಈಗ ಸಾಕಷ್ಟು ಬದಲಾಗಿದೆ. ಇಲ್ಲಿ ತಮ್ಮ ಕತ್ರಿಗಳನ್ನು ಸಾಣಿ ಹಿಡಿಸಬಹುದು. ಶಾಲೆಯ ಪ್ರಾರಂಭವಾಗಿದೆ. ಪ್ರಾಚಾರ್ಯರು ಪಾಠ ಹೇಳುತ್ತಿದ್ದಾರೆ. ಮಕ್ಕಳು ನಾನು ಉತ್ತರಿಸುತ್ತೇನೆ ಎಂದು ಕೈಮಾಡಿ ತಮ್ಮ ಒಂದು ವಿದ್ಯಾಭ್ಯಾಸದ ಬಗ್ಗೆ ತೋರಿಸುತ್ತಿದ್ದಾರೆ. ಈಗ ಬಿಡುವಿನ ಸಮಯ. ಮಕ್ಕಳು ಹೊರಗೆ ಬಂದಿದ್ದಾರೆ, ಆಟವಾಡುತ್ತಿದ್ದಾರೆ. ಈಗ ಪೇಟೆಯಲ್ಲಿ ಅಜ್ಜಿ ಖರೀದಿ ಮಾಡಲು ಬಂದಿದ್ದಾಳೆ, ಚೌಕಾಶಿ ಮಾಡುತ್ತಿದ್ದಾಳೆ. ಈ ಹಣ್ಣು ಯಾವ ರೀತಿಯಾಗಿ ಎಷ್ಟಕ್ಕೆ ಕೊಡ್ತೀಯಾ ಅಂಥೇಳಿ ಅಲ್ಲಿ ಬಾರ್ಗನಿಂಗ್ ನಡೀತಾ ಇದೆ. ಇಲ್ಲೂ ಮೇದಾರರು
ಬುಟ್ಟಿ ಹೆಣುತ್ತಿರುವಂಥದ್ದು. ಇದು ಪಕ್ಕದಲ್ಲಿ ಕಾಣುವಂಥ ಹಂಡೆ ಆಕಾರದಿದೆಯಲ್ಲ, ಇದು ಕೋಳಿಗಳನ್ನು ಅದರಲ್ಲಿ ಇಡುವಂಥ ಒಂದು ಬುಟ್ಟಿ. ಅದರಲ್ಲಿ ಕೋಳಿಗಳನ್ನು ಸಂಗ್ರಹಿಸುತ್ತಿದ್ದರು. ಪತ್ರಾವಳಿ ಮಾಡುವಂಥದ್ದು, ಅನ್ನದ ತಾಟು ಮೊದಲಿನ ಕಾಲದಲ್ಲಿ ಯಾವ ರೀತಿ ಇತ್ತು, ಅದನ್ನು ಹೇಗೆ ತಯಾರಿಸುತ್ತಿದ್ದರು ಅನ್ನುವಂಥದ್ದು ಚಿತ್ರಣ ಇಲ್ಲಿ ಮೂಡಿಬಂದಿದೆ. ಅದೇ ರೀತಿಯಾಗಿ ಮುಂದೆ ನೋಡಿದರೆ ಯಾವ ಸಾಧನೆ, ನಮ್ಮ ಕಲಾಕೃತಿಗಳು ಹೇಗಿದ್ದವು ಅನ್ನುವಂಥದ್ದು ಕೂಡ ಇಲ್ಲಿ ಚಿತ್ರಣ ತಾವು ಕಾಣಬಹುದು. ಇಲ್ಲಿ ನೋಡಿ, ಹಳ್ಳಗಳನ್ನು ಇಟ್ಟು ಆಟವಾಡುತ್ತಿರುವ ದೃಶ್ಯವನ್ನು ತಾವು ಇಲ್ಲಿ ಕಾಣಬಹುದು. ಮಹಿಳೆ ಬುಟ್ಟೆ ಹೊತ್ತಿಕೊಂಡು ಇಲ್ಲಿ ನೀರು ಸಂಗ್ರಹಣೆ ಯಾವ ರೀತಿಯಾಗಿ ಮಾಡುತ್ತಿದ್ದರು ಅನ್ನುವಂಥದ್ದು ಪ್ರಮುಖ. ಬಟ್ಟೆ ಒಗೆಯುತ್ತಿದ್ದಾರೆ. ಅದೇ ರೀತಿಯಾಗಿ ತಾವು ಮುಂದೆ ಹೋದಾಗ ಸಮಗಾರರು ತಮ್ಮ ತಮ್ಮ ಕಾರ್ಯಗಳನ್ನು ಯಾವ ರೀತಿಯಾಗಿ ಮಾಡುತ್ತಿದ್ದರು ಅನ್ನುವಂಥದ್ದು ಇಲ್ಲಿ ಒಡ್ಡರ್, ಕಲ್ಲೊಡ್ಡರ್ ಅಂತೇಳಿ ನಾವು ಅಂತೀವಲ್ಲ, ಕಲ್ಲಿನ ಕೆಲಸ ಮಾಡುವಂತಹ ಒಡ್ಡರ ಸಮುದಾಯದ ಒಂದು ಚಿತ್ರಣ ಕೂಡ ಇಲ್ಲಿ ಮೂಡಿಸಿದ್ದಾರೆ. ಬೀಸುಕಲ್ಲು, ಒಳ್ಳಿನ ಕಲ್ಲು, ಈ ರೀತಿಯಾದಂತಹ ಅವರು ಕರಕುಶಲ ತೋರಿಸ್ತಾ ಇದ್ದಾರೆ. ಮೀನುಗಾರರು, ಇಲ್ಲಿ ಮಹಿಳೆ ಮೀನು ಹೊತ್ತುಕೊಂಡು ಬರುತ್ತಿರುವ ದೃಶ್ಯ ಕಾಣಬಹುದು. ಇಲ್ಲಿ ಬಂದ ನಂತರ ಕುಂಬಾರ ಗಡಿಗೆ ತಯಾರಿ ಮಾಡಲಿಕ್ಕೆ ಮಣ್ಣು ತುಳಿಯುತ್ತಿದ್ದಾರೆ. ಪಕ್ಕದಲ್ಲಿ ಮಗು ಕುಳಿತಿದೆ. ಆ ಒಂದು ತಿಗಿರಿಯನ್ನು ತಿರುಗಿಸಿ ಹಂಡೆಯನ್ನು ಗಡಿಗೆಯನ್ನು ತಯಾರಿಸುತ್ತಿರುವ ದೃಶ್ಯ. ಮಕ್ಕಳು ಹೊರಗಡೆ ಆಡುತ್ತಿದ್ದಾರೆ. ಅದೇ ರೀತಿಯಾಗಿ ನೋಡಿದರೆ ಲಗೋರಿ ಆಟ ಪ್ರಾರಂಭವಾಗಿದೆ. ಇದು ಸಾಮಾನ್ಯವಾಗಿ ಇತ್ತಿತ್ತಲಾಗಿ ಕಂಡುಬರುವುದಿಲ್ಲ. ಇದನ್ನು ಲಗೋರಿ ಆಟವೆಂದು ಕರೆಯುತ್ತಾರೆ. ಕಟ್ಟಿಗೆ ಹೊಡೆಯುತ್ತಿರುವ ಮನುಷ್ಯ. ನೀರು ಸಂಗ್ರಹಣೆ ಮಾಡಬೇಕಾದರೆ ಮೊದಲು ಕೋಣಗಳ ಮೇಲೆ ಇದನ್ನು ಇಟ್ಟು ಹೊತ್ತು ತರುತ್ತಿದ್ದರು. ಈ ದೃಶ್ಯವನ್ನು ಮತ್ತೊಮ್ಮೆ ಕಾಣಿ. ಡೊಂಬರಾಟ ನಡೆದಿದೆ. ಇದಕ್ಕೆ ಯಾವುದೂ ದುಡ್ಡು ಇಲ್ಲ, ತಾವು ಫ್ರೀಯಾಗಿ ನೋಡುತ್ತಿದ್ದೀರಿ. ಇದು ತಮ್ಮ ಒಂದು ಮೊಹರಂ ಅಂತ ಹಬ್ಬಗಳಲ್ಲಿ ಅಥವಾ ಜಾತ್ರೆಗಳಲ್ಲಿ ತೋರಿಸ್ತಕ್ಕಂಥ ಕಸರತ್ತು. ಇಲ್ಲಿ ಡೊಳ್ಳಿನ ಒಗ್ಗಲಿಗ ಈ ರೀತಿಯಾದಂತಹ ಈಗ ತಾವು ಕಾಣ್ತಾ ಇದ್ದೀರಿ. ಬಂದಿದೆ ಮನೆ. ಇಲ್ಲಿ ಹೆಣ್ಣು ಹುಡುಗಿಯರು ಆಟವಾಡುತ್ತಿದ್ದಾರೆ. ಪುಗುಡಿ ಆಟ ಅಂತೇಳಿ ಹೆಣ್ಣು ಗಂಡು ಕೂಡಿಕೊಂಡು ಆಡುವಂಥ ಆಟಗಳು ಕೂಡ ಮೊದಲು ಪದ್ಧತಿಯಲ್ಲಿತ್ತು. ಹಬ್ಬ ಹುಣ್ಣಿಮೆಗಳಲ್ಲಿ ಈ ಆಟಗಳು ವಿಶೇಷವಾಗಿ ಕಾಣುತ್ತಿದ್ದರು. ಇಲ್ಲಿ ನೋಡಿ, ಲಕ್ಕಮ್ಮನ ಜಾತ್ರೆಗಾಗಿ ಬಾಣತಿ ಒಯ್ಯುತ್ತಿದ್ದುವಂಥ ದೃಶ್ಯ. ಅದೇ ರೀತಿಯಾಗಿ ಇಲ್ಲಿ ಕಾಣಿ ತಾವು ತಮ್ಮ ಮಕ್ಕಳಿಗೆ ಜಾತ್ರೆಗೆ ಹೊರಟಾಗ ಅವ್ವನ ಜೊತೆಗೆ ಹೋಗೋಣ ಬಾ ಎಂದು ಕರೆಯುತ್ತಿರುವ ದೃಶ್ಯವನ್ನು ಕಾಣಬಹುದು. ಇಲ್ಲಿ ಜಾತ್ರೆಯಲ್ಲಿ ಯಾವ ರೀತಿಯಾದಂತಹ ಕುಣಿತಗಳು ನಡೆಯುತ್ತಿದ್ದವು ಅನ್ನುವಂಥದ್ದು ಈ ದೃಶ್ಯ ಹೇಳಿಕೊಡುತ್ತದೆ. ಕುದುರೆ ಚಾಟಿ ಎಸುವುದು. ಇಲ್ಲಿ ನೋಡಿ, ಇದು ಮಜಲು ಅನ್ನುವಂಥದ್ದು ಒಂದು ಹಾಡುಗಾರಿಕೆ. ಇಲ್ಲಿ ಹೆಚ್ಚಾಗಿ ಮೊಹರಂಗಳಲ್ಲಿ ಇದನ್ನು ಹಾಡುತ್ತಾರೆ. ಈಗಲೂ ಕೂಡ ಹಳ್ಳಿಗಳಲ್ಲಿ ಇದರ ಒಂದು ಪದ್ಧತಿ ಜಾರಿಯಲ್ಲಿದೆ. ಮುಂದುವರೆದು ತಾವು ನೋಡಬಹುದು ಯಾವ ಯಾವ ರೀತಿಯಾದಂತಹ ಕಲಾಕೃತಿಗಳು ಇಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ. ಮುಂದೆ ಮುಂದೆ ಸಾಗಿದಂತೆ ತಮಗೆ ಕಾಣುವುದು, ಇಲ್ಲಿ ನೋಡಿ ನೃತ್ಯ ನಡೆದಿದೆ. ಹಲಿಗೆ ಬಾರುತ್ತಿದ್ದಾರೆ, ಶಂಖನಾದ, ಆಮೇಲೆ ತೆಂಗಿನಕಾಯಿ ತಲೆಯ ಮೇಲೆ ಇಟ್ಟು ಹೊಡೆಯುವಂಥ ಪದ್ಧತಿ. ಮುಂದೆ ತಮ್ಮ ಕಸರತ್ತು ತೋರಿಸುವಂಥ ಜನಗಳು, ಬಾಳೆಹಣ್ಣು ಹೊಡೆಯುವುದು, ಈ ರೀತಿಯಾದಂತಹ ಅನೇಕ ಕಲೆಗಳು ಇಲ್ಲಿ ವಿವಿಧವಾದಂತಹ ಭಂಗಿಯಲ್ಲಿ ಡೊಳ್ಳು ಕುಣಿತ, ಡೊಳ್ಳು ನಾದು. ಇಲ್ಲಿ ನೋಡಿ, ನಿಂಬೆಹಣ್ಣನ್ನು ತಲವಾರಿನಿಂದ ಹೊಡೆಯುತ್ತಿರುವಂಥದ್ದು ಕಾಣಬಹುದು. ಎಂಥ ಒಂದು ಸೂಕ್ಷ್ಮವಾದಂತಹ ಕಲಾಕೃತಿಗಳು. ಇಲ್ಲಿ ಪೂಜೆಗೆ ಹೊರಟಂಥ ಮಹಿಳೆ. ಇಲ್ಲಿ ನೋಡಿ, ಬೊಂಬೈ ಮೀಟ. ಮೊದಲು ಇದು ಸಾಮಾನ್ಯವಾಗಿ ಓಣಿಗಳಲ್ಲಿ ಮಾರಾಟವಾಗ್ತಾ ಇತ್ತು. ಜಾತ್ರೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ದೃಶ್ಯಗಳು. ಡೊಳ್ಳಿನ ಪದ ಅದರಲ್ಲಿ ನೋಡಬಹುದು. ಈಗ ಜಾತ್ರೆಗೆ ಹೋಗೋಣ ಅಪ್ಪ ಅಂತೂ ಕೇಳುತ್ತಿದ್ದಾಳೆ ಮಗಳು. ತಡೆ, ಅಣ್ಣ ಬರಲಿ ಹೋಗೋಣ ಅನ್ನುವ ಹಾಗೆ. ಇದು ಖಾಲಿ ಕಟ್ಟೆ. ಮನೆಯಲ್ಲಿ ಎಲ್ಲರೂ ಜಾತ್ರೆಗೆ ಹೋಗಿದ್ದಾರೆ. ಇಲ್ಲಿ ನೋಡಿ ನಡೆದಿದೆ ವಿಠೋಬಾ. ಜಾತ್ರೆಗೆ ಹೊಂಟಿರುವ ಒಂದು ತಾಳ ಸಮೇತ ನಡೆದಂತಹ ದೃಶ್ಯವನ್ನು ಕಾಣಬಹುದು. ಬಾಳು ಮಾಮಗೆ ಹೆಚ್ಚಾಗಿ ನಡೆದುಕೊಳ್ಳುವಂಥ ಇಲ್ಲಿ ಜನಾಂಗ. ಇಲ್ಲಿ ನೋಡಿ, ಬಿಗುಲು ಬಾರಿಸುತ್ತಾ ಪಲ್ಲಕ್ಕಿಯಲ್ಲಿ ದೇವರನ್ನು ಕರೆದುಕೊಂಡು ಹೋಗುತ್ತಿರುವಂಥ ದೃಶ್ಯ. ಪಕ್ಕದಲ್ಲಿ ಬ್ರಾಹ್ಮಣರು ಪೂಜೆ ಸಲ್ಲಿಸುತ್ತಿರುವುದು. ಹಿಂದೆ ಚಾಮರ ಹಿಡಿದು ಭಕ್ತಾದಿಗಳು ನಡೆದಿದ್ದಾರೆ. ಎಲ್ಲ ಹೆಣ್ಣು ಮಕ್ಕಳು ಭಕ್ತಿಯಿಂದ ಅದರ ಹಿಂದೆ ನಡೆದಿದ್ದಾರೆ. ಇಲ್ಲಿ ನೋಡಿ, ಭಿಕ್ಷೆ ಕೊಡುತ್ತಿರುವಂಥ ಹುಡುಗ. ಇಲ್ಲಿ ನಾಯಿ ಮತ್ತು ಆಕಳ ಒಂದು ಮಿಲನ ಇಲ್ಲಿ ಕೂಡಿದಂತಹ ಒಂದು ಚಿತ್ರಣವನ್ನು ತಾವು ಕಾಣಬಹುದು. ಡೊಳ್ಳು ಕುಣಿತ ಇದು ಸಾಮಾನ್ಯವಾಗಿ ಕಂಡುಬರುವಂಥ ದೃಶ್ಯಗಳು.
ನಾವು ಪಾಸ್ ಆಗುತ್ತೇವೋ ಇಲ್ಲವೋ ಅನ್ನುವಂಥದ್ದು 10 ಪೈಸೆ ಕೊಟ್ಟು ಕೇಳುವ ಪದ್ಧತಿ ಮೊದಲಿತ್ತು. ಇಲ್ಲಿ ನೋಡಿ, ಇಲ್ಲಿ ಲಿಂಗಗಳು ಇಲ್ಲಿ ಮಾರಾಟಕ್ಕೆ ಇವೆ. ಇಲ್ಲಿ ಏನು ಸಿಗುತ್ತದೆ ಅಂತಂದರೆ, ಇಲ್ಲಿ ಗೋಂಧಳಿ ಜನರು ತಮ್ಮ ಮಕ್ಕಳಿಗೆ ಉಪಚರಿಸುತ್ತಿರುವಂಥದ್ದು ಫೋಟೋ ಕ್ಲಿಕ್ ಯಾವ ರೀತಿಯಾಗಿ ಮಾಡುತ್ತಿದ್ದರು. ಇಲ್ಲಿ ಆಟಿಕೆ ಸಾಮಾನುಗಳು ಮಾರಾಟವಾಗುತ್ತಿವೆ. ತಮ್ಮ ಮಕ್ಕಳಿಗೆ ತಾವು ಹೋದಾಗ ಕೊಡಿಸಿಕೊಡಿ. ಇಲ್ಲಿ ಬಂದಾಕ್ಷಣ ತಾವು ಮಿಠಾಯಿ ಅಂಗಡಿ ಕಾಣಬಹುದು. ನಿಮಗೆ ಯಾವ ಮಿಠಾಯಿ ಇಷ್ಟವೋ ಅದನ್ನು ಇಲ್ಲಿ ತಿನ್ನಬಹುದು. ಆಹಾ ವೀರ ಅನ್ನುವಂಥ ಇಲ್ಲಿ ಗೊಡಚಿ ಜಾತ್ರೆಯ ತೇರನ್ನು ಕೂಡ ತಾವು ಕಾಣಬಹುದು. ನಾನು ಅಂದದ್ದು ತಮಾಷೆಗೆ ಗೊಡಚಿ ಜಾತ್ರೆ ತೇರು ಅಂಥೇಳೆ, ಆದರೆ ಭಂಗಿ ಆ ರೀತಿಯಾಗಿ ಕಾಣುತ್ತದೆ. ನೋಡಿ, ನೂರಾರು ಜನರು ಸೇರಿಕೊಂಡು ಹಗ್ಗ ಎಳೆಯುತ್ತಿರುವ ದೃಶ್ಯವನ್ನು ತಾವು ಕೂಡ ಇಲ್ಲಿ ಕಾಣಬಹುದು. ತೇರು, ಬಾನೆ ಥರದ ತೇರ ಎಳೆಯುತ್ತಿರುವಂಥದ್ದು. ಇಲ್ಲಿ ತೆಂಗಿನಕಾಯಿ ಕೊಂಡು ಒಯ್ಯಬೇಕು. ಅಲ್ಲಿ ನೀವು ಗುಡಿಗೆ ಹೋಗುವಾಗ ತಪ್ಪದೇ ಒಯ್ಯಬೇಕು. ಇಲ್ಲಿ ನೋಡಿ, ತೇರಿನ ಹಿಂಭಾಗದಲ್ಲಿ ನಾವು ತೋರ್ತಾ ಇದ್ದೇವೆ ಯಾವ ರೀತಿಯಾಗಿ ನಡೆಯುತ್ತವೆ ಉತ್ಸವಗಳು ಅನ್ನುವಂಥದ್ದು ಪ್ರಮುಖ. ಜೊತೆಗೆ ತಾವು ಇಲ್ಲಿ ಪಕ್ಕದಲ್ಲಿ ಕಾಣಬಹುದು ಇನ್ನೂ ಅನೇಕ ರೀತಿಯ ಚಿತ್ರಣ. ಈಗ ದೀಢ ನಮಸ್ಕಾರ ಅಂತಂತೀವಲ್ಲ, ಆ ರೀತಿಯಾದಂತಹ ಭಕ್ತಿಯ ಒಂದು ಪ್ರತೀಕ. ಇಲ್ಲಿ ನೋಡಿ, ಜಿಲೇಬಿಗಳು ತಯಾರಾಗಿವೆ. ಇಲ್ಲಿ ಜಮಖಾನ ಸಿಗುತ್ತವೆ. ತಾವು ಇಲ್ಲಿ ಖರೀದಿ ಮಾಡಿ ನೋಡಿ. ಮುಂದೆ ಹೋದಂತೆ ಕಬ್ಬಿಣದ ಸಾಮಗ್ರಿಗಳು ಇಲ್ಲಿ ಮಾರಾಟವಾಗುತ್ತಿವೆ. ಚೌಕಶಿ ಮಾಡಿ ತೆಗೆದುಕೊಳ್ಳುವುದು. ಎಷ್ಟಕ್ಕೆ ಕೊಡುತ್ತೀಯಾ ಅಷ್ಟೇಕೆ. ಇಲ್ಲಿ ನೋಡು, ಇಲ್ಲಿ ಎತ್ತಿನ ಕೊಳ್ಳಕ್ಕೆ ಜತ್ತಿಗೆ ಕಟ್ಟುವಂಥ ಒಂದು ಘುಂಗುರದ ನಾದ ಬರುವಂಥ ವ್ಯಾಪಾರ. ಇಲ್ಲಿ ತಾವು ಇನ್ನಿತರ ಸಾಮಗ್ರಿಗಳನ್ನು ನೋಡಬಹುದು. ಇಲ್ಲಿ ದೋಸೆ, ಪಡ್, ಇಡ್ಲಿ ಮಾಡುವಂಥ ಪಾತ್ರೆಗಳಿವೆ. ಎಷ್ಟಕ್ಕೆ ಕೊಡುತ್ತೀಯಾ ಅಂಥೇಳಿ ವಿಚಾರಿಸುವ ನೋಡಬಹುದು. ಇಲ್ಲಿ ಕಟ್ಟಿಗೆಯ ಸಾಮಾನುಗಳು ಮಾರಾಟವಾಗುತ್ತಿವೆ. ಇದು ಬೇಡ, ಬೇರೆಯದು ಕೊಡುವಂಥ ಇದ್ದಾಳೆ. ಇಲ್ಲಿ ಲಂಬಾಣಿ ಸಮಾಜದವರು ತಮ್ಮ ಅಂಗಡಿ ಹಚ್ಚಿದ್ದಾರೆ. ಮಾವಿನ ಹಣ್ಣು ನೀನು ಒಂದು ತಿನ್ನು ಅನ್ನುವ ಹಾಗೆ ಇದೆ. ಇಲ್ಲಿ ತಾವು ಕಾಣಬಹುದು ಗೋಣಿ ಚೀಲಗಳ ವ್ಯಾಪಾರ. ಮುಂದೆ ಸಾಗಿದಂತೆ ಕಲ್ಲಂಗಡಿ ಹಣ್ಣುಗಳ ಒಂದು ಸಂತೆಯನ್ನು ಕಾಣಬಹುದು. ಎಷ್ಟಕ್ಕೆ ಕೊಡ್ತೀಯಾ ಅಮ್ಮ ಅಂತೂ ಕೇಳುತ್ತಿದ್ದಾರೆ. ಅದೇ ರೀತಿ ಹೋದಾಗ ಬಾಳೆಹಣ್ಣುಗಳು, ಅಜ್ಜಿಯ ವ್ಯಾಪಾರ ಜೋರಾಗಿ ನಡೆದಿದೆ. ಎಷ್ಟಕ್ಕೆ ಕೊಡ್ತೀಯಾ ಅಂತ ವಿಚಾರಣೆ. ಮುಂದೆ ನಡೆದರೆ ಡೊಳ್ಳು, ನಗಾರಿ, ತಬಲಾ, ಢಕ್ಕೆ, ಡಮರು ಈ ರೀತಿಯಾದಂತಹ ಎಲ್ಲ ಸಾಮಗ್ರಿಗಳು ಮಾರಾಟಕ್ಕಿವೆ. ಟೊಪ್ಪಿಗೆ ಚೆನ್ನಾಗಿದೆ. ಎಷ್ಟಕ್ಕೆ ಕೊಡುತ್ತೀಯಾ ಅಂತ ಕೇಳ್ತಾ ಇರುವಾಗ ಕಣ್ಣಲ್ಲಿ ಬಿದ್ದಂಥ ಕಸರನ್ನು ತೆಗೆಯುವ ಚಿತ್ರಣವನ್ನು ಕೂಲಿ ಇಲ್ಲಿ ನೋಡಿ. ಇಲ್ಲಿ ಮಗುವು ಆಟವಾಡುತ್ತಿದೆ. ಬಾ ಕಂದ ಅಂತೂ ಕರೆಯುತ್ತಿರುವ ತಾಯಿ. ಇಲ್ಲಿ ಕಡಸಿಗೆ ಸಾರು ಕಡಿಯುವ ಇದಕ್ಕೆ ಕಟ್ಟಿಗೆಯಿಂದ ಮಾಡಿದಂಥ ಸಾಮಾನುಗಳು ಮಾರಾಟಕ್ಕಿವೆ. ಬಳೆಗಾರರು ಲಕ್ಷ್ಮೀ ದೇವಿಯ ಜಾತ್ರೆಯಲ್ಲಿ ಮುಂದೆ ಲಕ್ಕಮ್ಮನ ಜಾತ್ರೆಯ ಮುಂಭಾಗದಲ್ಲಿ ಬಳೆಗಳ ವ್ಯಾಪಾರ ಜೋರಾಗಿ ಸಾಗಿದೆ. ಇದನ್ನು ತಾವು ಹೆಚ್ಚಾಗಿ ಜಾತ್ರೆ ನೋಡುತ್ತೀರಿ. ಹಿತ್ತಾಳೆ ಮತ್ತು ತಾಮ್ರದ ಸಾಮಾನುಗಳು ಇಲ್ಲಿ ಮಾರಾಟಕ್ಕಿವೆ. ತಮಗೆ ಯಾವ ಸಾಮಗ್ರಿ ಬೇಕೋ ಅದನ್ನು ತೆಗೆದುಕೊಳ್ಳಿ. ಇಲ್ಲಿ ಚೌಕಶಿ ಮಾಡಿ ತೆಗೆದುಕೊಳ್ಳಬಹುದು. ಅಷ್ಟೇನೂ ತುಟ್ಟಿ ಇಲ್ಲ. ಲಂಬಾಣಿ ಜನಾಂಗದವರು ಮೊದಲು ಟ್ರಂಕ್ ಹೆಚ್ಚಾಗಿ ಬಳಸುತ್ತಿದ್ದರು. ಈಗ ಅದು ಕೇವಲ ಚಿತ್ರಣದಲ್ಲಿ ಮಾತ್ರ ನಾವು ಕಾಣಬಹುದು. ಮುಂದುವರೆದು ಹೋದಂತೆಯೇ ಭಾವಚಿತ್ರಗಳ ವ್ಯಾಪಾರ, ಮಿಠಾಯಿಗಳ ವ್ಯಾಪಾರ ಈ ರೀತಿಯಾದ ಮಕ್ಕಳು ಏನೈತಿ ಅಂಗಡಿ ಮುಂದೆ ಜಮಾಯಿಸಿದ ದೃಶ್ಯವನ್ನು ಕಾಣಬಹುದು. ನನಗೆ ಅದೇ ಕೊಡು ಅಂತ ಕೇಳ್ತಾ ಇರುವ ಹೆಣ್ಣುಮಗಳು ಮಿಠಾಯಿಯ ಒಂದು ಮೇಲ್ಭಾಗದಲ್ಲಿ ಕುಳಿತು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥ ಚಿತ್ರಣ ಇಲ್ಲಿ ಪ್ರದರ್ಶಿಸಿದ್ದಾರೆ. ಇಲ್ಲಿ ಎಲ್ಲ ಥರದ ಮೂರ್ತಿಗಳು, ಗಂಟೆಗಳು, ಜಾಟಿ ಈ ರೀತಿಯಾದಂಥ ಸಾಮಗ್ರಿಗಳು ವ್ಯಾಪಾರಕ್ಕಿವೆ. ನೋಡಿ, ಇದನ್ನು ಬೇಡ ಅದನ್ನು ಕೊಡು ಅಂತ ಈ ಮಹಿಳೆ ಕೇಳುತ್ತಿದ್ದಾಳೆ. ವ್ಯಾಪಾರಸ್ಥ ಜಾತ್ರೆಯಲ್ಲಿ ಯಾವ ರೀತಿಯಾದಂಥ ಅಂಗಡಿಗಳು ಇಟ್ಟಿರುತ್ತಾರೆ ಅದನ್ನು ನೋಡ್ತಾ ಇದ್ದೀರಿ. ಬಾಳೆಹಣ್ಣು ತಿನ್ನುವೆಯಾ ಅಂತ ಕಾಕ ಕೇಳ್ತಾ ಇದ್ದಾನೆ. ಈಗ ನೋಡಿ, ಜಾತ್ರೆಗೆ ತೇರು ಎಳೆಯಲು ಸಿದ್ಧವಾಗಿದೆ. ಅದಕ್ಕೆ ಯಾವ ರೀತಿಯಾದಂತಹ ಪದ್ಧತಿ ಇದೆ, ಯಾವ ರೀತಿ ತೇರನ್ನು ಎಳೆಯುತ್ತಿದ್ದಾರೆ. ನೂರಾರು ಜನರು ಹಗ್ಗವನ್ನು ಹಿಡಿದು ಭಕ್ತಿ ಭಾವದಿಂದ ಗೊಡಚಿ ವೀರಭದ್ರನಿಗೆ ಜಯವಾಗಲಿ ಅಂಥೇಳಿ ಕೂಗುತ್ತಾ ತೇರನ್ನು ಎಳೆಯುತ್ತಿರುವಾಗ ಮುಂದೆ ತಾಯಿ ತನ್ನ ಮಗನಿಗೆ ಬಲೂನ್ ಫುಗ್ಗಗಳನ್ನು ಕೊಡಿಸುತ್ತಿದ್ದಾರೆ. ಹೂವು ಬಹಳ ತುಟ್ಟಿ ಕೊಡ್ತಾ ಇದೆಯಾ, ಕೈ ಹೊಡೆಯಬೇಡ,
ಸರಿಯಾಗಿ ಅಳತೆ ಮಾಡಿ ಕೊಡು ಅಂತ ಹೆಣ್ಣುಮಗಳು ಕೂಗಾರನಿಗೆ ಹೇಳುತ್ತಂತ ತಾವು ಕಾಣಬಹುದು. ಇಲ್ಲಿ ಕೊಳಲು ನಾದ, ಡಮರು. ಇಲ್ಲಿ ನೋಡಿ, ಇದು ಎಷ್ಟು ಕಸರತ್ತು ಮಾಡುವಂಥ ಒಂದು ಸನ್ನಿವೇಶ. ಆದರೆ ಚಿತ್ರಣ ನಾವು ಸ್ವಲ್ಪ ಇದೆ. ಆ ರೀತಿಯಾಗಿ ಇಲ್ಲಿ ಕಟ್ಟಿಗೆ ಸಾಮಾನುಗಳನ್ನು ಇಲ್ಲಿ ಮಾರಾಟವಾಗುತ್ತವೆ. ತೊಲೆಗಳು, ಜಾತ್ರೆಯ ಮುಂಭಾಗದಲ್ಲಿ ಡೊಳ್ಳು ಕುಣಿತ ಯಾವ ರೀತಿ ಭಂಗಿಯಲ್ಲಿ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣಬಹುದು. ಮುಂದುವರೆದು ಹೋದಂತೆ ಜಡೆ ಮಾಡುತ್ತಿರುವಂಥ, ಇಲ್ಲಿ ಹಾಲು ಕರೆಯುತ್ತಿರುವ ಅಜ್ಜಿ, ಪಕ್ಕದಲ್ಲಿ ಕರು ಇದೆ. ಇಲ್ಲಿ ಪುಂಗಿ ನಾದ ಮಾಡಿ ನಾನು ಬಂದಿದ್ದೇನೆ ಅಂತ ಹೇಳುತ್ತಿರುವಂಥದ್ದು. ಇಲ್ಲಿ ನೇಕಾರರು ಯಾವ ರೀತಿಯಾಗಿ ಲಾಳಿಗಳನ್ನು ತುಂಬುತ್ತಿದ್ದರು, ದಾರವನ್ನು ತಯಾರು ಮಾಡುತ್ತಿದ್ದರು ಅನ್ನುವಂಥದ್ದನ್ನು ತಾವು ಇಲ್ಲಿ ಕಾಣಬಹುದು. ಪಕ್ಕದಲ್ಲಿ ಹಗ್ಗ ಆಟ ಆಡುತ್ತಿರುವ ವಿದ್ಯಾರ್ಥಿನಿ, ಇಲ್ಲಿ ಗಾಣಿಗ ಎಣ್ಣೆ ತೆಗೆಯುವ ಒಂದು ಚಿತ್ರಣವನ್ನು ತಾವು ಇಲ್ಲಿ ಕಾಣಬಹುದು. ಇಲ್ಲಿ ಹೊತ್ತು ತರುವ ಕುಶುಬೆಯ ಚೀಲಗಳು ಒಟ್ಟಿರುತ್ತಾರೆ. ಇದನ್ನು ಗಾಣದಲ್ಲಿ ಹಾಕಿ ಎಣ್ಣೆ ತೆಗೆಯುತ್ತಾರೆ. ತಕ್ಕಡಿ ಖಾಲಿ ಇಡುವುದಿಲ್ಲ, ಅದರಲ್ಲಿ ಬೆಕ್ಕು ಮಲಗಿಸಿದ್ದಾರೆ. ಇದು ನೋಡಿ, ಮುಂದುವರೆದು ಹೋದಂತೆ ತಾವು ಕಾಣಬಹುದು ಮಂಗ ಗಿಡದ ಮೇಲೆ ಕುಂತಿದ್ದ. ಇಲ್ಲಿ ಅಕ್ಕಸಾಲಿಗರು ಕುಳಿತಿರುತ್ತಾರೆ. ಇಲ್ಲಿ ಜಾತ್ರೆಗೆ ಹೊರಟಂತಹ ತಮ್ಮ ಮಗಳಿಗೆ ತಂದೆ ಹೋಗಿ ಬಾ ತಂಗಿ ಜಾತ್ರೆಗೆ ಅಂಥೇಳಿ ಕಳಿಸುತ್ತಿರುವ ದೃಶ್ಯ. ಮಾಮ ಮುಂದೆ ಕುಂತಿದ್ದಾನೆ. ಇಲ್ಲಿ ಹಿರಿಯರಿಗೆ ಉಪಚಾರ ನಡೆದಿದೆ. ಇದು ತಾವು ನೋಡುತ್ತಿರುವುದು ಮನೆಯ ಒಳಗಿನ ದೃಶ್ಯ. ಅಕ್ಕಸಾಲಿಗ ಅಕ್ಕನ ಬಂಗಾರ ಬಿಡುವುದಿಲ್ಲ ಅನ್ನುವಂಥದ್ದು ಕೂಡ ತಾವು ಕೇಳಿದ್ದೀರಿ. ಆದರೆ ಚೆನ್ನಾಗಿ ಮಾಡು ನನ್ನ ಬಂಗಾರ ಅಂಥೇಳಿ ಅದು ತೋರ್ತಾ ಇದ್ದುವಂಥ ದೃಶ್ಯವನ್ನು ತಾವು ಕಾಣಬಹುದು. ಇಲ್ಲಿ ಜಟಿಕೆಗಳು ತಯಾರಾಗುತ್ತವೆ, ಎತ್ತಿನ ಕೊರಳಲ್ಲಿ ಕಟ್ಟುವಂಥದ್ದು. ಇಲ್ಲಿ ಉಪಚಾರ ನಡೆದಿದೆ, ವೈದ್ಯರ ಉಪಚಾರ. ಇದು ಗೋಂಧಳಿ ಅಂದರೆ ಕೌದಿ ಹೊಲಿಯತಕ್ಕಂಥ ಜನಾಂಗ. ಇಲ್ಲಿ ಕೌದಿಗಳನ್ನು ಹೊಲಿದು ಮಾರಾಟ ಮಾಡುತ್ತಿದ್ದರು. ಮೊದಲಿನ ಕಾಲದಲ್ಲಿ ಅದಂತೂ ಸಾಮಾನ್ಯವಾಗಿ ಕಾಣುತ್ತಿರುವಂಥದ್ದು. ಒಳಗಡೆ ಕುಳಿತು ಚರ್ಚೆ, ಬಾವಿಯಿಂದ ನೀರು ಸೇದುವಂಥವು. ಇದು ಏನೈತಿ, ಕಾಲಿನಿಂದ ಒತ್ತಿ ಚರಕ ಮೊದಲು ನಡೆಸ್ತಾ ಇದ್ದರು. ಅದು ಮೇಲೆ ನೀರು ಬರುತ್ತಿತ್ತು. ಅದನ್ನು ಏನೈತಿ ಸಾರ್ವಜನಿಕರು ಒಯ್ಯುತ್ತಿದ್ದರು. ಇಲ್ಲಿ ನೋಡಿ, ಮಂಗ ಯಾವುದೇ ಚಿಂತೆ ಇಲ್ಲದೆ ಗಿಡದಲ್ಲಿ ಮೇಯುತ್ತಿದ್ದಾನೆ. ಕೆಳಗೆ ರೈತ ತನ್ನ ಎತ್ತುಗಳಿಗೆ ಸಾಗಿಸುತ್ತಿದ್ದಾನೆ. ಇಲ್ಲಿ ನೋಡಿ, ಆಟವಾಡುತ್ತಿರುವ ಹೆಣ್ಣು ಮಕ್ಕಳು. ಗೋಂಧಳಿಗ ಇಲ್ಲಿ ಸಾಗಿದ್ದಾನೆ. ಇಲ್ಲಿ ನೋಡಿ, ಹನುಮ ರಾಮ ಲಕ್ಷ್ಮಣರ ಮುಂದೆ ಸೀತೆಗೆ ಏನು ಕೊಡುತ್ತಿದ್ದಾರೆ ಅನ್ನುವಂಥದ್ದನ್ನು ತಾವು ಇಲ್ಲಿ ಗಮನಿಸಬಹುದು. ಇದು ಗೌಡರ ಮನೆ. ಒಳಗೆ ಹೋಗೋಣ. ಏನಿದೆ ಗೌಡರ ಮನೆಯಲ್ಲಿ ಅಂತಂದರೆ, ಫಸ್ಟ್ ಹೋದ ತಕ್ಷಣ ಜೀತದಾಳುಗಳು ಅವರಿಗೆ ಕೆಲಸ ಕೊಟ್ಟಿರುತ್ತಾರೆ. ಅವರು ಅಲ್ಲಿಯೇ ಆ ಮನೆಯ ಸದಸ್ಯನಂತೆ ಇದ್ದು ಗೌಡರ ಕೆಲಸ ಕೇಳಬೇಕು. ಇಲ್ಲಿ ಒಳಗೆ ಹೋದಾಗ ಗ್ವಾದ್ಲಿ ಅಂತಂದರೆ ಏನೈತಿ, ದನಗಳನ್ನು ಕಟ್ಟುವ ಜಾಗಕ್ಕೆ ಗ್ವಾದ್ಲಿ ಅಂತಂತಾರೆ. ಇಲ್ಲಿ ಗೌಡ್ರ ಏನೈತಿ ಕುಳಿತು ಎಲ್ಲವನ್ನು ವೀಕ್ಷಿಸುತ್ತಿರುತ್ತಾರೆ. ಆಳು ಕಾಳುಗಳು ಕೆಲಸ ಮಾಡುತ್ತಿವೆ. ಇಲ್ಲಿ ಒನಕೆಯಿಂದ ಕುಟ್ಟುತ್ತಿರುವ ಮಹಿಳೆ. ದೇವರ ಕೋಣೆ ಯಾವ ರೀತಿಯಾಗಿ ಇತ್ತು ಮೊದಲಿನ ಕಾಲದಲ್ಲಿ ಅನ್ನುವಂಥದ್ದು. ಮಜ್ಜಿಗೆ ಕಡಿಯುತ್ತಿರುವ ಮಹಿಳೆ. ಇದು ಮಣ್ಣಿನ ಪಾತ್ರೆ, ಮಜ್ಜಿಗೆ ತುಂಬ ಕಡಿದು ಬೆಣ್ಣೆ ತೆಗೆಯುತ್ತಿರುವುದು. ಇಲ್ಲಿ ಮಗುವಿಗೆ ಊಟಕ್ಕೆ ನೀಡಿದ ತಾಯಿ ತಾನು ಅಡಿಗೆ ಮಾಡುತ್ತಿರುವ ದೃಶ್ಯವನ್ನು ಇಲ್ಲಿ ಕಾಣಬಹುದು. ಎಲ್ಲ ಆದ ನಂತರ ಕುಳ್ಳು ಬಡಿದು ಮತ್ತೆ ಈ ನೃತ್ಯವನ್ನು ಕಾಣಿ. ಕೊನೆಯಲ್ಲಿ ನಾವು ಕಂಡದ್ದು ಹೀಗೆ, ಮಕ್ಕಳ ಮನರಂಜನೆಗಾಗಿ ನೀರಿನ ಟಬ್ಬುಗಳಲ್ಲಿ ಕಾಲುಗಳನ್ನು ಒತ್ತುತ್ತಾ ಮಕ್ಕಳು ಆನಂದಮಯವಾದ ಆಟವನ್ನು ಆಡುತ್ತಿರುವ ದೃಶ್ಯ.
हे जुना असला वाडा शिवाचा वाडा शिरो. हाय, मेरा नाम डॉक्टर साक्षी काडेकर है और मैं यहाँ पुणे से आई हूँ। अभी हम कनेरी मठ में हैं और हमने अभी तक जो भी देखा उससे हम बहुत खुश हैं। यहाँ पे अगर आप देखेंगे तो बहुत ज़्यादा पुराने इतिहास के जैसे भी गांव के जो बच्चे हैं वो खेलते थे या फिर घर पे कैसा होता था या फिर क्या क्या चल रहा था तब उस ज़माने में, वो सब हमें देखने के लिए मिलता है। उसके अलावा और भी है, जंगल सफारी भी हम लोगों ने की और मैं अपने फैमिली के साथ यहाँ पे आई हूँ। एंड ये जगह बहुत अच्छी है, आपको ज़रूर एक बार तो यहाँ पे आके आना चाहिए। और ये आजकल के नए पीढ़ी के लिए ये बहुत अच्छी जगह है। ये पुराने ज़माने में जो कुछ चल रहा था
जो चीज़ दिखाई है ये आज की पीढ़ी ने ज़रूर देखना मांगता है। इसके लिए वो अभी के ये जो नई पीढ़ी है उन्होंने यहाँ आके पुराने ज़माने में क्या था क्या नहीं था वो सब मालूमात करने के लिए ये बहुत सही जगह है। से हूँ और मेरा नाम विश्वनाथ पाटिल है। पूना में रावेत से हूँ मैं। यहाँ बहुत सब कुछ अच्छा है। बाकी 250 रुपये का जो टिकट निकलना पड़ता है उसके बाद अंदर भी टिकट निकालना पड़ता है और वहाँ भी नंबर लगाना पड़ता है, उसमें समय भी नष्ट होता है। तो एक टिकट में सब काम होना चाहिए, इस प्रकार की व्यवस्था होना चाहिए। बाकी अंदर तो काफ़ी सीखने लायक भी है, देखने लायक भी, बच्चों के लायक भी है, तो बहुत अच्छी व्यवस्था है, इससे हम खुश हैं। हाय, मेरा नाम नीलेश पाटिल है। मैं पूना से आया हूँ। कोल्हापुर में ये फर्स्ट विज़िट है, बहुत अच्छा लगा ये कनेरी मठ को विज़िट करके। कुछ चीज़ें हैं जो इम्प्रूव हो सकती है, जैसे कि अभी सीनियर सिटीजन्स हमारे साथ आते हैं, फैमिली के साथ आते हैं, या फिर स्कूल के बच्चे आते हैं। हमने देखा स्कूल के बच्चे भी आते हैं, लेकिन उनके लिए कैसा होता है कि जो एंट्री का टिकट एक पार्ट है, जो बाहर का टिकट अलग है और अंदर का टिकट अलग है। वो एक इम्प्रूवमेंट हो सकता है कि टिकट बढ़ा के एक ही साथ सारी चीज़ें इंक्लूड हो जाए, तो जो बच्चे हैं और सारे सीनियर सिटीजन है या कोई भी है वो सारे की सारी सुविधा यूज़ कर सकते हैं उसकी। जैसे कि अभी ये 70th ये बुद्ध बंगला है, उसका सेपरेट टिकट है। उसमें अगर हम एंट्री के टाइम पे उसका टिकट ले लें तो फिर पब्लिक जा सकता है। अभी जैसे कि अगर हम देखें हमारे साइड में पूना में वेट एंजॉय पार्क है या फिर आइडलाइज इमेजिका है, क्वाइट वो हायर ग्रेड ये है, बट उसमें कैसा होता है कि एंट्री के टाइम पे ही टिकट ले लिया जाता है, देन अंदर आप कुछ भी चीज़ें कर सकते हो। तो उससे फ़ायदा ये होता है कि जो लोगों को जो जो चीज़ पसंद है वो कोई भी कर सकता है। अभी ये केस में ऐसा हो रहा है कि आपको गार्डन ही विज़िट करना है या फिर आपको एक अच्छी बात यह है कि जो विलेज का जो सेटअप तैयार किया हुआ है वो आउटस्टैंडिंग है, जो डेफिनेटली कोई भी जगह पे नहीं है, और ये बेस्ट पार्ट है यहाँ का। तो ये मेरा पर्सनल रिव्यू है। मे बी बाकी के पब्लिक अगर कुछ उसमें इम्प्रूवमेंट चाहते हैं तो दे कैन सजेस्ट, एंड फर्दर इम्प्रूवमेंट के लिए ये मेरा सजेशन रहेगा। अदरवाइज़ पूरा जो मठ का एनवायरनमेंट है और जो महाराज है बहुत अच्छी तरीके से सारी चीज़ें मेंटेन्ड है, और मैं आशा करता हूँ कि कुछ ना कुछ इम्प्रूवमेंट फर्दर लाया जाएगा। ಥ್ಯಾಂಕ್ ಯು. ನಾನು ಆನಂದ ತೀರ್ಥ ಜೋಶಿ ಅಂತ ಗುಲ್ಬರ್ಗಾದಿಂದ ಬಂದಿದ್ದೇನೆ. ಭಾಳ ದಿನಗಳಿಂದ ಈ ಕನೇರಿ ಮಠನ ನೋಡಬೇಕಂತ ನನಗೆ ಮನಸ್ಸಿತ್ತು. ಒಂದೆರಡು ಸರಿ ಕೊಲ್ಲಾಪುರಕ್ಕೆ ಬಂದರೂ ಈ ಮಾಹಿತಿಯ ಕೊರತೆ ಕಾರಣ ಇಲ್ಲಿ ಬರಲಿಕ್ಕಾಗಿಲ್ಲ. ಇವತ್ತು ಈ ಕನೇರಿ ಮಠನ ನೋಡಬೇಕಂತ ನಾನು ಬಂದಿದ್ದೆ. ಮೇಲಾಗಿ ನಾನು ಈ ಕನೇರಿ ಶ್ರೀಗಳದ ಭಾಳ ಅಭಿಮಾನಿ ಇದ್ದೀನಿ. ಹೀಗಾಗಿ ಅವರು ಯಾವ ರೀತಿ ಈ ಒಂದು ಮಠವನ್ನು ನಿರ್ಮಿಸಿದ್ದಾರೆ, ಅವರ ಪರಿಶ್ರಮ ಏನು ಅಂತ ನಾನು ಖುದ್ದಾಗಿ ನೋಡಬೇಕಂತ ನನ್ನ ಮನಸ್ಸಿತ್ತು. ಅನೇಕ ವಿಡಿಯೋಗಳಲ್ಲಿ ಯೂಟ್ಯೂಬ್ ವಾಟ್ಸಪ್ಪಲ್ಲಿ ನೋಡಿದ್ದೆ. ಹೀಗಾಗಿ ಇದನ್ನು ನೋಡಬೇಕಂತ ಬಯಕೆ ಇತ್ತು. ಇವತ್ತು ಬಂದಿದ್ದೇನೆ. ನಿಜವಾಗಿ ಕೂಡ ಒಂದು ದೊಡ್ಡ ಸಾಧನೆ ಇದೆ. ಅವರು ಆಧುನಿಕ ಬಸವಣ್ಣ ಅಂದ್ರೂ ತಪ್ಪಲ್ಲ. ಯಾಕಂದ್ರೆ ಹಿಂದಿನ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಮತ್ತು ಭಾರತೀಯ ಪರಂಪರೆಯನ್ನು ಉಳಿಸ್ಲಿಕ್ಕೆ ಅವರು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಹೀಗಾಗಿ ಈ ಎಲ್ಲ ಒಂದು ಪರಿಸರನ ನೋಡಿದಾಗ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಯಾವ ರೀತಿ ಇತ್ತು ಅನ್ನೋದರ ಕೊರತೆಯನ್ನು ಅವರು ಈ ಒಂದು ಮ್ಯೂಸಿಯಂ ಇರ್ಬೋದು ಅಥವಾ ನಮ್ಮ ಇತರೆ ಇಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ಬೋದು, ಇದರಿಂದ ನಮ್ಮ ಪರಂಪರೆಯನ್ನು ಪುನರುಜ್ಜೀವನ ಮಾಡಲಿಕ್ಕೆ ಅಥವಾ ನೆನಪಿಸಿಕೊಡಲಿಕ್ಕೆ ಸಾಕಷ್ಟು ಒಂದು ಶ್ರಮವನ್ನು ಮಾಡಿದ್ದಾರೆ. ಹೀಗಾಗಿ ನಾನು ಅವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಮತ್ತು ಅವರಿಗೆ ನಮಸ್ಕಾರವನ್ನು ಮಾಡ್ತೀನಿ. ಇದು ಪರಂಪರೆ ನಾವು ಉಳಿಸ್ಕೋಬೇಕು. ಈ ಪರಂಪರೆ ಉಳಿದೇ ಇದ್ದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ಮುಂದಿನ ಪೀಳಿಗೆ ಸಂಪೂರ್ಣವಾಗಿ ನಶಿಸಿ ಹೋದಂಥ ಪರಂಪರೆ ಯಾವ ರೀತಿ ಇತ್ತು ಅಂತ ಆಗದೇ ಇರುವ ಸ್ಥಿತಿಯನ್ನು ಬರದೇ ಇರೋ ಹಾಗೆ ಅವರ ಒಂದು ಶ್ರಮಕ್ಕೆ ದೊಡ್ಡ ಒಂದು ಸಾಧನೆ ಇದೆ. ಈ ಪರಂಪರೆಯನ್ನು ನಾವು ಉಳಿಸ್ಬೇಕು ಮತ್ತು ಅವರಿಗೆಲ್ಲರೂ ಕೂಡ ನಾವು ಅವ್ರನ್ನ ಬೆಂಬಲಿಸಬೇಕು. ಅವ್ರಿಗೆ ಸಾಧ್ಯ ಆದಷ್ಟು ಶ್ರೀಗಳೇನು ಶ್ರಮ ವಹಿಸ್ಲಿಕ್ಕತ್ತಾರ ಆ ಶ್ರಮಕ್ಕೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತನ್ನೋದು ಈ ನನ್ನ ಒಂದು ಆಸೆ. ಧನ್ಯವಾದಗಳು. ತಮ್ಮ ಅಮೂಲ್ಯವಾದಂಥ ಸಮಯ ನಮಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು.